ಎಲ್ಲರಿಗೂ ನಮಸ್ಕಾರ. ಹೀಗೆ 3 ತಿಂಗಳ ಹಿಂದೆ ಈ ಸೌಂದರ್ಯ ಲಹರಿ ವ್ಯಾಖ್ಯಾನ ಮಾಲೆಯ ಮೊದಲ ಕಂತನ್ನು ನಮಗೆಲ್ಲ ಆತ್ಮೀಯರಾದ ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರು ನಡೆಸಿಕೊಟ್ಟಿದ್ದರು. ಈ ಸಲದ ವ್ಯಾಖ್ಯಾನ ಸಪ್ತಾಹವನ್ನು ನಮ್ಮ ಸಂಸ್ಥೆಯ ಹಿತೈಷಿಗಳು ಅಭಿಮಾನಿಗಳು ಆದ ದೇವತಾ ನಾಗರಾಜ್, ಶ್ರೀಮತಿ ನಾಗರಾಜ್ ಅವರು ದೇವತಾ ಶ್ರೀರಾಮಯ್ಯ ಶೆಟ್ಟಿ ಅವರ ಸ್ಮರಣೆಯಲ್ಲಿ ಪ್ರಾಯೋಜನ ಮಾಡಿದ್ದಾರೆ. ದೇವತಾ ನಾಗರಾಜ್ ಪರಿವಾರಕ್ಕೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಶ್ರೇಯಸ್ಸನ್ನು ಕೋರ್ತಾ ಕೃತಜ್ಞತೆಯನ್ನು ಹೇಳ್ತೇನೆ. ಶಂಕರ ಭಗವತ್ಪಾದರ ಸ್ತೋತ್ರ ಕೃತಿಗಳಲ್ಲಿ ಶಿವಾನಂದ ಲಹರಿಯ ಹಾಗೆಯೇ ಪ್ರಶಸ್ತ ಅಂತ ಸೌಂದರ್ಯ ಲಹರಿ ಅನಿಸ್ಕೊಂಡಿದೆ ಮತ್ತು ಮಂತ್ರಶಾಸ್ತ್ರ ಅಂತಲೂ ಇದಕ್ಕೆ ಪ್ರಸಿದ್ಧಿ ಇದೆ. ಈ ಕಾರಣದಿಂದ ಬೇರೆ ಯಾವುದೇ ಗ್ರಂಥಗಳಿಗಿಂತ ಹೆಚ್ಚಿನ ವ್ಯಾಖ್ಯಾನಗಳು ಸೌಂದರ್ಯ ಲಹರಿ ಮೇಲೆ ಆಗಿವೆ. ಇದರಲ್ಲಿ ತೋರುವ ಭಕ್ತಿಭಾವದ ಪ್ರಕಟೀಕರಣ, ತ್ರಿಪುರ ಸುಂದರಿಯ ಅನುಪಮ ಸೌಂದರ್ಯದ ಕಾವ್ಯಮಯ ವರ್ಣನೆಗಳು ಇಡೀ ಸಂಸ್ಕೃತ ವಾಂಗ್ಮಯದಲ್ಲೇ ಅನ್ಯತ್ರ ದುರ್ಲಭ ಅಂತ ಹೇಳಬಹುದು. ಈ ಕಾರಣದಿಂದ ಶತಮಾನಗಳುದ್ದಕ್ಕೂ ಜನಾದರಣೆ, ಪ್ರಾಚುರ್ಯ ಸೌಂದರ್ಯ ಲಹರಿಗೆ ಇದೆ. ಕಳೆದ ಸಾರಿ ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರು ಮೊದಲ 17 ಶ್ಲೋಕಗಳನ್ನು ವ್ಯಾಖ್ಯಾನ ಮಾಡಿದರು. ಈಗ ಸಮ್ಮರ್ ಹಾಲಿಡೇಸ್ ಮುಗಿದು ಕಾಲೇಜ್ ಓಪನ್ ಆಗಿದೆ. ಅದರಿಂದ ಗಣೇಶ್ ಭಟ್ ಹೋಬಳಿಯವರು ತಮ್ಮ ವ್ಯಾಖ್ಯಾನ ಮಾಲೆಯನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತೀ. ಯಾ ವಿದ್ಯಾ ಶಿವಕೇಶವಾದಿಜನನೀ ಯಾ ವೈ ಜಗನ್ಮೋಹಿನೀ ಯಾ ಬ್ರಹ್ಮಾದಿಪಿಪೀಲಿಕಾಂತಜಗದಾನಂದೈಕಸಂದಾಯಿನೀ ಯಾ ಪಂಚಪ್ರಣವದ್ವಿರೇಫಜನನೀ ಆಚಿತ್ಕಲಾಮಾಲಿನೀ ಸಾಪಾಯಾತ್ ಫಲದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ. ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ. ಅತಸ್ತ್ವಾಮಾರಾಧ್ಯಾಂ ಹರಿಹರವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯಃ ಪ್ರಭವತಿ. ಗೋಖಲೆ ವಿಚಾರ ಸಂಸ್ಥೆಯಲ್ಲಿ ಸೇರಿದಂಥ ನನ್ನ ಅಧ್ಯಾತ್ಮ ಬಂಧುಗಳೇ ಮತ್ತು ಈ ಉಪನ್ಯಾಸ ಮಾಲಿಕೆಯ ಪ್ರಾಯೋಜಕರಾದಂತಹ ಶ್ರೀಯುತ ದೇವತಾ ನಾಗರಾಜ್ ಹಾಗೂ ಅವರ ಪರಿವಾರದವರೇ ಮತ್ತು ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ರಾಮಸ್ವಾಮಿಯವರೇ, ಸಹ ಕಾರ್ಯದರ್ಶಿಗಳೇ ಮತ್ತು ನನ್ನೆಲ್ಲ ಆತ್ಮೀಯ ಬಂಧುಗಳೇ, ಶ್ರೀಯುತ ರಾಮಸ್ವಾಮಿಯವರು ಹೇಳಿದ ಹಾಗೆ ಮಾರ್ಚ್ ತಿಂಗಳ ಮೊದಲನೇ ವಾರದಲ್ಲಿ ಸೌಂದರ್ಯ ಲಹರಿಯ 17 ಶ್ಲೋಕಗಳ ಅನುಸಂಧಾನವನ್ನು ನಾವು ಮಾಡಿದ್ದೇವೆ. ಇವತ್ತು ನಾನು 18ನೆಯ ಶ್ಲೋಕದಿಂದ ವ್ಯಾಖ್ಯಾನವನ್ನು, ವಿವರಣೆಯನ್ನು ಕೈಗೆತ್ತಿಕೊಳ್ಳಬೇಕು. ಈ ಮಧ್ಯದಲ್ಲಿ ನಾನು ಒಂದು ಮಾತನ್ನು ಪುನಃ ಜ್ಞಾಪಿಸ್ತಾ ಇದ್ದೇನೆ. ಸೌಂದರ್ಯ ಲಹರಿ ಅದು ಅತ್ಯಂತ ಪ್ರಭಾವಪೂರ್ಣವಾದಂತಹ ಒಂದು ಭಕ್ತಿ ಕಾವ್ಯ ಎನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯವಾದದ್ದು ಅದೊಂದು ಮಂತ್ರಶಾಸ್ತ್ರ ಎನ್ನುವಂಥದ್ದು. ಅದಕ್ಕಿಂತ ಹೆಚ್ಚು ಸತ್ಯವಾದದ್ದು ಅದೊಂದು ತಂತ್ರಶಾಸ್ತ್ರ ಎನ್ನುವಂಥದ್ದು. ಅದಕ್ಕಿಂತ ಹೆಚ್ಚು ಸತ್ಯವಾದದ್ದು ಅದೊಂದು ಯೋಗಶಾಸ್ತ್ರ ಎನ್ನುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲೂ ಸಹ ನಾವು ಯಥಾಮತಿಯಾಗಿ ಅನುಸಂಧಾನ ಮಾಡಬೇಕು. ಮತ್ತು ಈ ತಂತ್ರಶಾಸ್ತ್ರಗಳಿಗೆ ಸ್ವಲ್ಪ ನಾವು ಕೈ ಹಾಕಿದಾಗ ಕೆಲವು ಸಲ ನಮಗೆ ಇದೇನು ಹೀಗೆಲ್ಲ ಬರುತ್ತಲ್ಲ ಇಲ್ಲಿ ಅಂತ ಅನಿಸುತ್ತೆ. ಆದರೆ ಅದು ಆ ಶಾಸ್ತ್ರದ ಒಂದು ವಿಶೇಷತೆ.
ಆ ಶಾಸ್ತ್ರದ ನೆಲೆಯಲ್ಲೇ ಅದನ್ನು ನಿಂತು ನೋಡಬೇಕೇ ಅಷ್ಟೇ ಹೊರತು ಲೌಕಿಕ ನೆಲೆಯಲ್ಲಿ ನಿಂತು ಅದನ್ನು ನೋಡಬಾರದು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಇದೆಲ್ಲ ವಿಷಯವನ್ನು ನಾನು ಇಟ್ಟುಕೊಂಡು ಸುಮಾರು 1.25 ಗಂಟೆಗಳ ಪೀಠಿಕೆಯನ್ನು ಸೌಂದರ್ಯ ಲಹರಿಯ ಪ್ರಾರಂಭದಲ್ಲಿಯೇ ಹೇಳಿದ್ದೇನೆ. ಆದರೆ 3 ತಿಂಗಳ ಹಿಂದೆ ಹೇಳಿದ್ದಾದ್ದರಿಂದ ಅದು ಮರೆತು ಹೋಗುವ ಸಂಭವವೇ ಹೆಚ್ಚಾದದ್ರಿಂದ ಇನ್ನೊಂದು ಸಲ ಅದನ್ನು ಜ್ಞಾಪಿಸ್ತಾ ಇದ್ದೇನೆ. ಕೆಲವು ಸಲ ಶೃಂಗಾರಕ್ಕೆ ಸಂಬಂಧಪಟ್ಟ ವಿಷಯ ಬಂದರೆ ಅಥವಾ ಇನ್ಯಾವುದೋ ದೇಹಕ್ಕೆ ಸಂಬಂಧಪಟ್ಟ ವರ್ಣನೆಯ ವಿಚಾರ ಬಂದರೆ ಇದನ್ನೆಲ್ಲವನ್ನೂ ಸಹ ನಾವು ಯಾವ ನೆಲೆಯಲ್ಲಿ ನೋಡಬೇಕು ಅನ್ನೋದನ್ನು ನಾನು ಹಿಂದೆಯೇ ಹೇಳಿ ಆಗಿದೆ. ಹಾಗಾಗಿ ಮತ್ತೆ ಪುನಃ ಈ ವ್ಯಾಖ್ಯಾನದ ಸಂದರ್ಭದಲ್ಲಿ ಆ ಶ್ಲೋಕಗಳನ್ನು ವಿವರಿಸಬೇಕಿದ್ರೆ ಇಂಥ ವಿಷಯಗಳು ಬಂದರೆ ಯಾಕೆ ಹೀಗೆ ಅಂತ ಸಂಶಯ ಪಡಬೇಡಿ. ಈ ಎಲ್ಲ ಸಂಶಯಗಳು ಅಂದರೆ ಸಂಭಾವಿತವಾದ ಸಂಶಯಗಳಿಗೆಲ್ಲ ನಾನು ಒಂದೇ ಉತ್ತರವನ್ನು ಕೊಟ್ಟುಬಿಟ್ಟಿದ್ದೇನೆ. ಆದ್ದರಿಂದ ಇದಿಷ್ಟು ಹಿನ್ನೆಲೆಯಲ್ಲಿ ಈ 18ನೇ ಶ್ಲೋಕವನ್ನು ಪ್ರಾರಂಭಿಸುವ ಮುನ್ನ 17ನೇ ಶ್ಲೋಕದಲ್ಲಿ ಏನು ಹೇಳಿದ್ರು ಭಗವತ್ಪಾದರು ಅಂದರೆ, ಸವಿತ್ರೀಭಿರ್ವಾಚಾಂ ಅಂತ ಆ ಶ್ಲೋಕದ ಪ್ರಾರಂಭ. ತಾಯಿ ತ್ರಿಪುರ ಸುಂದರಿಯ 8 ಶಕ್ತಿಗಳಿವೆ. ಅವುಗಳನ್ನು ವಶಿನ್ಯಾದಿ ಶಕ್ತಿಗಳು ಅಂತ ಕರೀತಾರೆ. ಈ ಶಕ್ತಿಗಳೆಲ್ಲ ತಾಯಿ ತ್ರಿಪುರ ಸುಂದರಿಯಷ್ಟೇ ಪ್ರಭಾವಿತವಾದವುಗಳು. ಈ ವಶಿನ್ಯಾದಿ ಅಷ್ಟಶಕ್ತಿಗಳಿಂದ, ಅದನ್ನು ಹೇಳಿದ್ದೆ ನಾನು, ಅದನ್ನು ಕಚಟ ತಪ ಈ ಅಕ್ಷರ ಮಾಲೆಗಳಿಂದ ಆವೃತವಾದಂತಹ ಈ ಶಕ್ತಿಯನ್ನು ಯಾವನು ಧ್ಯಾನ ಮಾಡ್ತಾನೋ ಅಂಥವನು ಕಾಳಿದಾಸಾದಿ ಕವಿಗಳಂತೆ ಕವಿತ್ವವನ್ನು ರಚಿಸಬಲ್ಲಂತಹ, ಕವಿತೆಯನ್ನು ರಚಿಸಬಲ್ಲಂತಹ ಸಾಮರ್ಥ್ಯವನ್ನು ಪಡಿತಾನೆ ಅಂತ. ಆ ಕಾಳಿದಾಸಾದಿ ಕವಿಗಳಂತೆ ಅಂತ ಹೇಳಿದಾಗ ಕಾಳಿದಾಸ ತಾಯಿಯ ಸಾಮರ್ಥ್ಯದಿಂದ ಹೇಗೆ ಕವಿತ್ವವನ್ನು ಪಡೆದ ಅನ್ನೋದನ್ನು ನಾವು 17ನೇ ಶ್ಲೋಕದಲ್ಲಿ ನೋಡಿ ಆಗಿದೆ. ಮತ್ತು ಈ 18ನೇ ಶ್ಲೋಕದಲ್ಲಿ ಈಗ ಭಗವತ್ಪಾದರು ಏನು ಹೇಳ್ತಾರೆ ಅಂದರೆ, ಸಾಮಾನ್ಯ ಜನರನ್ನಷ್ಟೇ ಅಲ್ಲ, ದೇವವೇಶ್ಯೆಯರೂ ಸಹ ಸೌಂದರ್ಯ ಲಹರಿಯ ಉಪಾಸಕನಿಗೆ ಅಧೀನರಾಗ್ತಾರೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಏನು ಇಂಥ ವಿಷಯ ಬೇಕಾ ಅಂತ ನಿಮಗೊಂದು ಸಂಶಯ ಬರಬಹುದು. ಮತ್ತೆ ಬಂತು ನೋಡಿ ಇದೇ ಸಂಶಯ, ಹಿಂದೆ ಹೇಳಿ ಆಗಿದೆ. ಇದನ್ನು ಒಂದು ನೆನಪಿಟ್ಕೊಳ್ಬೇಕು ನಾವು. ನಮ್ಮ ಮನೆಯ ಅಡಿಗೆ ಮನೆ, ಆ ಅಡಿಗೆ ಮನೆಯಲ್ಲಿ 10 ಥರದ ಸೆಲ್ಫ್ಗಳಿವೆ. ಅದರಲ್ಲಿ ತಾಯಿ ಸಿಹಿ ತಿಂಡಿಯನ್ನು ಮಾಡಿಟ್ಟಿದ್ದಾಳೆ, ಒಂದು ಡಬ್ಬದಲ್ಲಿ ಇಟ್ಟಿದ್ದಾಳೆ. ಒಂದೊಂದು ಶ್ಲೋಕವೇ ಒಂದೊಂದು ಡಬ್ಬ. ಮತ್ತು ಇನ್ನೊಂದು ಡಬ್ಬದಲ್ಲಿ ಸ್ವಲ್ಪ ಕಳ್ಳೆಪುರಿ ಅಂತಹದ್ದನ್ನು ಇಟ್ಟಿದ್ದಾಳೆ. ಮತ್ತು ಇನ್ನೊಂದು ಡಬ್ಬದಲ್ಲಿ ಕೇಸರಿಯ ಹಲವೆಯನ್ನು ಮಾಡಿಟ್ಟಿದ್ದಾಳೆ. ಮತ್ತೊಂದು ಕರಡಿಗೆಯಲ್ಲಿ ಒಳ್ಳೆ ಮಾವಿನ ಹಣ್ಣಿನ ರಸಾಯನವನ್ನು ಮಾಡಿ ಇಟ್ಟಿದ್ದಾಳೆ. ಹೀಗೆ 10 ತರಹ ಅಲ್ಲ, 100 ತರಹದ ಡಬ್ಬಗಳಲ್ಲಿ 100 ತರಹದ ತಿಂಡಿ ತಿನಿಸುಗಳನ್ನು ಇಟ್ಟಿದ್ದಾಳೆ. ಈ ತಾಯಿಗೆ ನಾವೆಲ್ಲರೂ ಮಕ್ಕಳೇ. ನಾವು ನಮಗೆ ಯಾವುದು ಇಷ್ಟವಾಗುತ್ತೋ ಅದನ್ನು ಆಯ್ದುಕೊಳ್ಳುವಂಥ ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ. ಹಾಗಾಗಿ ಯಾರಿಗೆ ಮಾವಿನ ಹಣ್ಣಿನ ಶ್ರೀಕರಣಿ ಬೇಕೋ ಅವರೂ ಸಹ ಅಲ್ಲಿ ಆರಿಸ್ಕೊಳ್ಳಿಕ್ಕೆ ಅವಕಾಶ ಉಂಟು. ಮತ್ತು ಸ್ವಲ್ಪ ಕಳ್ಳೆಪುರಿನೂ ಮಾಡಿಟ್ಟಿದ್ದಾಳೆ. ಆ ಕಳ್ಳೆಪುರಿಗೆ ಹೆಚ್ಚು ಈರುಳ್ಳಿಯನ್ನು ಬೆಳ್ಳುಳ್ಳಿಯನ್ನೆಲ್ಲ ಸೇರಿಸಿಟ್ಟಿದ್ದಾಳೆ. ಈ ಹಸಿವೆ ಆಗದೇ ಇದ್ದರೂ ಸಹ ನಾಲಿಗೆ ಚಪಲಕ್ಕೋಸ್ಕರ ತಿನ್ನುವವರಿಗೋಸ್ಕರಲೇ ಮಾಡಿದಂಥ ತಿಂಡಿ ಇದು. ಅಂತಹ ತಿಂಡಿಯನ್ನು ಸಹ ಮಕ್ಕಳು ಬಯಸ್ತಾರೆ. ಕೆಲವು ಜನ, ಎಲ್ಲ ಮಕ್ಕಳು ಅಲ್ಲ, ಕೆಲವು ಮಕ್ಕಳು ಅದನ್ನು ಬಯಸ್ತಾರೆ. ಅಂಥ ಮಕ್ಕಳಿಗೂ ಹೊಟ್ಟಿಗೆ ಕೊಡುವಂಥ ಹೊಣೆಗಾರಿಕೆ ತಾಯಿಗೆ ಉಂಟಲ್ಲ. ಆ ಹಿನ್ನೆಲೆಯಲ್ಲಿ ಈ ಶ್ಲೋಕವನ್ನು ನಾವು ನೋಡಬೇಕು.
ಇದನ್ನು ನೋಡಬೇಕು, ಮತ್ತು ಮುಂದಿನ 19ನೇ ಶ್ಲೋಕವನ್ನು ಸಹ. ಈ ನನ್ನ ವಿವರಣೆ ಈ 2 ಶ್ಲೋಕಕ್ಕೂ ಸಹ ಅನ್ವಯಿಸುವಂತಹದ್ದು. ಯಾಕೆ ಕೇಳಿದರೆ, ಇದು ಸ್ವಲ್ಪ ಈ ವಶ್ಯತೆಗೆ, ಜನವಶ್ಯತೆಗೆ ಅಲ್ಲ, ಸಾಮಾನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಷಯಕ್ಕಿಂತ ಬಹಳ ದೂರ ಸರಿದು ನಾವು ತೀರಾ ಲೌಕಿಕವಾದ ವಿಷಯ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಇನ್ನೂ ತೀರಾ ಕೆಳಮಟ್ಟದ ವಿಷಯ ಅಂತ ಕಾಣುವ ಹಾಗೆ ಈ ಶ್ಲೋಕದಲ್ಲಿ ನಮಗೆ ಅನುಭವಕ್ಕೆ ಬರುತ್ತೆ. ಆದರೆ ಅದಕ್ಕೆ ಇನ್ನೊಂದು ಮುಖವೂ ಬೇರೆ ಉಂಟು. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಪ್ರತಿಪದಾರ್ಥ ಮತ್ತು ವಿವರಣೆಯನ್ನು ನೋಡೋಣ. ತನುಚ್ಛಾಯಾಭಿಸ್ತೆ ತರುಣತರಣಿ ಶ್ರೀಸರಣಿಭಿಃ ದಿವಂ ಸರ್ವಾಮುರ್ವೀಂ ಅರುಣಿಮನಿಮಗ್ನಾಂ ಸ್ಮರತಿ ಯಃ ಭವಂತ್ಯಸ್ಯತ್ರಸ್ಯದ್ವನಹರಿಣಶಾಲೀನನಯನಾಃ ಸಹೋರ್ವಶ್ಯಾವಶ್ಯಾಃ ಕತಿ ಕತಿನ ಗೀರ್ವಾಣಗಣಿಕಾಃ. ಇದರ ಪ್ರತಿಪದಾರ್ಥ: ಹೇ ಭಗವತಿ, ತರುಣ ತರಣಿ ಶ್ರೀ ಸರಣಿಭಿಃ. ತರಣಿ ಅಂದರೆ ಸೂರ್ಯ ಅಂತ ಅರ್ಥ. ಎಂತಹ ಸೂರ್ಯ? ತರುಣ ತರಣಿ, ಬಾಲರವಿಯ ಕಿರಣಗಳಂತೆ ಇರುವಂತಹ ಅಂತ ಅರ್ಥ. ತೇ ನಿನ್ನ ತನುಚ್ಛಾಯಾಭಿಃ ದೇಹ ಕಾಂತಿಗಳಿಂದ, ದಿವಂ ಆಕಾಶವನ್ನು, ಉರ್ವೀಂ ಸರ್ವಾಂ ಮತ್ತು ಭೂಭಾಗ ಎಲ್ಲವನ್ನೂ, ಅರುಣಿಮನಿ, ಅರುಣಿಮ ಅಂದರೆ ನಸುಗೆಂಪು, ಎಳೆ ಕೆಂಪು ಅಂತ ಹೇಳ್ತೇವಲ್ಲ ಹಾಗೆ, ಆ ನಸುಗೆಂಪಿನಲ್ಲಿ ಮಗ್ನಾಂ ಮುಳುಗಿದ್ದಾಗಿ, ಯಹ ಯಾವ ಸಾಧಕನು ಸ್ಮರತಿ ಸ್ಮರಿಸುತ್ತಾನೋ ಧ್ಯಾನಿಸುತ್ತಾನೋ, ಅಸ್ಯ ಈ ಸಾಧಕನಿಗೆ, ತ್ರಸ್ಯದ್ವನಹರಿಣ ಶಾಲೀನ ನಯನಾಃ ಹೆದರಿದ ಹುಲ್ಲೆಗಳಂತೆ ಚಂಚಲವಾದ ಕಣ್ಣುಳ್ಳಂತಹ, ಗೀರ್ವಾಣ ಗಣಿಕಾಃ, ಗಣಿಕಾಃ ಅಂದರೆ ವೇಶ್ಯೆಯರು, ಗೀರ್ವಾಣ ಗಣಿಕಾಃ ಅಂದರೆ ದೇವವೇಶ್ಯೆಯರು ಅಂತ. ಅಂದರೆ ರಂಭಾದಿ ಅಪ್ಸರೆಯರು ಊರ್ವಶ್ಯಾ ಸಹ, ಊರ್ವಶಿಯ ಜೊತೆಗೆ ಕತಿ ಕತಿ ಎಷ್ಟೆಷ್ಟು ಜನರು ವಶ್ಯಾಹ ನ ಭವಂತಿ, ವಶರಾಗುವುದಿಲ್ಲ ಅಂತ. ಅಂದರೆ ಏನು ಹೇಳ್ದಂಗಾಯಿತು ಅಂದರೆ, ತಾಯಿಯ ಮೈಬಣ್ಣ ಈ ರೂಪದಲ್ಲಿದೆ ಅಂತ ಧ್ಯಾನಿಸಿದಾಗ ಇಂಥ ಫಲ ಸಿಗ್ತದೆ ಅಂತ. ಫಲದ ಉದ್ದೇಶ ಬೇರೆ ಆದಾಗ ಧ್ಯಾನದ ಕ್ರಮವೂ ಬೇರೆಯಾಗುತ್ತೆ ಅನ್ನೋದನ್ನು ನಾವು ಮರಿಬಾರ್ದು. ನಾವೆಲ್ಲರೂ ಸಹ ಕಾಮನೆಯನ್ನು ಹೊತ್ತೇ ಭಗವಂತನನ್ನು ಅಥವಾ ಭಗವತಿಯನ್ನು ಪ್ರಾರ್ಥಿಸುವವರು. ನಿಷ್ಕಾಮ ಭಾವನೆಯಿಂದ ಪ್ರಾರ್ಥಿಸುವವರು ಎಷ್ಟು ಜನ ಇದ್ದಾರೆ? ಬೆರಳೆಣಿಕೆಯಷ್ಟೂ ಸಹ ಸಿಗುವುದು ತೀರಾ ವಿರಳ. ಹಾಗಾಗಿ ನಮ್ಮ ಫಲದ ಉದ್ದೇಶ ಬೇರೆ ಆದದ್ರಿಂದ ತಾಯಿಯನ್ನು ಧ್ಯಾನಿಸುವ ಕ್ರಮ ಬೇರೆಯಾಗುತ್ತೆ. ಹಿಂದಿನ ಶ್ಲೋಕದಲ್ಲಿ ಕವಿತ್ವ ಶಕ್ತಿಯ ಸಾಮರ್ಥ್ಯವನ್ನು ಪಡೆಯೋದಕ್ಕೋಸ್ಕರ ಹೀಗೆ ಧ್ಯಾನಿಸು ಅಂತ ಹೇಳಿದರು. ಅದಕ್ಕೂ ಹಿಂದಿನ ಶ್ಲೋಕದಲ್ಲಿ ಮಾತಿನ ಚಮತ್ಕಾರವನ್ನು ಪಡಿಬೇಕು ಅಂತಾರೆ, ತಾಯಿಯನ್ನು ಹೀಗೆ ಧ್ಯಾನಿಸು ಅಂತ. ಹೀಗೆ ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಫಲ. ನಾವು ಇದನ್ನೇ ಆರಿಸಿಕೊಳ್ಳಬೇಕು ಎನ್ನುವಂಥದ್ದು ಭಗವತ್ಪಾದರ ಉದ್ದೇಶ ಅಲ್ಲ. ಅದನ್ನು ನಾವು ಮರಿಬಾರ್ದು. ಯಾವುದನ್ನು ಆರಿಸಿಕೊಳ್ಳಬೇಕು, ಯಾವುದನ್ನು ಬಿಡಬೇಕು ಅನ್ನುವಂಥದ್ದು ತೀರ್ಮಾನ ಮಾಡುವಂಥದ್ದು ನಮ್ಮ ಪ್ರಾಕ್ತನ ಜನ್ಮದ ಸಂಸ್ಕಾರ ಅಷ್ಟೇ. ಕಳ್ಳೆಪುರಿ ತಿಂತೀರಾ, ತಿನ್ನಿ. ಅಥವಾ ಕೇಸರಿ ಹಲವೆಯನ್ನಾದರೂ ಆಯ್ದುಕೊಳ್ತೀರಾ, ಆಯ್ದುಕೊಳ್ಳಿ. ಆ ವಿಚಾರವು ಮತ್ತು ಮುಂದೆ ಬರುತ್ತೆ. ಹೇಗೆ ಅಂತ ಅಂದರೆ ಕೇಸರಿ ಹಲವೆ ಅಲ್ಲ, ಆ ಕೇಸರಿ ಹಲವೆಯಷ್ಟೇ ಶ್ರೇಷ್ಠವಾದಂತಹ ಮೋಕ್ಷದ ವಿಚಾರ. ಹೀಗೆ ಏನು ಇದರ ತಾತ್ಪರ್ಯ ಹಾಗಿದ್ರೆ ಅಂದರೆ, ತಾಯಿಯ ಮೈಬಣ್ಣ ಬೆಳಗಿನ ಜಾವದ ಸೂರ್ಯನ ಕಿರಣದಂತೆ ನಸುಗೆಂಪಾಗಿ ಇದೆ. ಅಷ್ಟೇ ಅಲ್ಲ, ಆಕೆಯ ಮೈಯಿಂದ ಹೊರಹೊಮ್ಮುತ್ತಾ ಇರುವಂಥ ಕಿರಣಗಳು, ಈ ನಸುಗೆಂಪಾದ ಕಿರಣಗಳು ಜಗತ್ತನ್ನು ಮತ್ತು ಸ್ವರ್ಗವನ್ನು
ಅಂದರೆ ಈ ಭೂಭಾಗವನ್ನು ಮತ್ತು ಸ್ವರ್ಗ ಭಾಗವನ್ನೆಲ್ಲ ವ್ಯಾಪಿಸಿ ನಿಂತಿವೆ. ಅದಕ್ಕೂ ಮುಂದಕ್ಕೆ ಹೋದರೆ ಆಕೆಯ ಈ ಕೆಂಪು ಕಿರಣಗಳಲ್ಲಿ ಸ್ವರ್ಗ ಮತ್ತು ಇಡೀ ಬ್ರಹ್ಮಾಂಡ ಅದು ಮುಚ್ಚಿ ಹೋಗಿದೆ ಅಂತ ಹೀಗೆ ಭಾವಿಸುವಂತಹ ಸಾಧಕನಿಗೆ ದೇವವೇಶ್ಯೆಯರೂ ಸಹ ಅಧೀನರಾಗ್ತಾರೆ. ಹಾಗಿದ್ರೆ ಇಂತಹ ಬಲ್ಬಜವಾದಂತಹ ಒಂದು ಕಾಮನೆ ನಮಗೆ ಬೇಕೋ ಅಂದರೆ ಬೇಕೋ ಬೇಡ ಅನ್ನೋದನ್ನು ಭಗವತ್ಪಾದರು ಅವ್ರು ಹೇಳೋದಿಲ್ಲ, ನಿಮ್ಮ ಸಂಸ್ಕಾರಕ್ಕೆ ಬಿಟ್ಟಿದ್ದು ಅದಂತ ಹೇಳ್ತಾರೆ ಅಷ್ಟೆ. ಆದರೆ ಒಂದು ಕಾವ್ಯ ಅಂತ ಆದಮೇಲೆ ಅದನ್ನು ಆರಾಧಿಸುವಂಥ ಜನರ ಒಂದು ವಿಚಾರ ಬೇರೆ ಬೇರೆ ಇದ್ದಾಗ ಎಲ್ಲ ಜನರಿಗೂ ಸಹ ಎಲ್ಲ ವಿಷಯವನ್ನು ಸಹ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇಂತಹ ಶ್ಲೋಕವನ್ನು ಅಲ್ಲಲ್ಲಿ ಇಡ್ತಾರೆ. ಆದರೆ ನೋಡಿ, ಇದೆಲ್ಲ ಬಾಹ್ಯವಾದಂಥ ವಿಚಾರ. ಹೀಗೆ 2 ಶ್ಲೋಕ ಹೇಳ್ತಾರೆ, ಇದ್ದಕ್ಕಿದ್ದ ಹಾಗೆ ಅವರಿಗೆ ಅನಿಸುತ್ತೆ ಅಂತ ಕಾಣುತ್ತೆ, ಇಂತಹ ಜನರಿಗೋಸ್ಕರ ಇಂಥ ವಿಷಯವನ್ನು ನಾನು ಕೊಡಬೇಕಾ, ಛೇ ಬೇಡ ಅಂಥೇಳಿ ಇದ್ದಕ್ಕಿದ್ದ ಹಾಗೆ ತಟಿಲ್ಲೇಖ ತನ್ವೀಂ ಅಂಥೇಳಿ ಆ ಅಂತರಂಗದ ಸಾಧನೆಗೆ, ಸಮಯ ಮತಕ್ಕೆ ತಕ್ಕ ಹಾಗೆ ಸಾಧನೆಗೆ ಮತ್ಪುನಃ ಹೇಗೆ ಅಂತ ದಾರಿ ತೋರಿಸ್ತಾರೆ. ಕೌಲಮತ ಮತ್ತು ಸಮಯ ಮತ ಅಂತ 2 ಪ್ರಧಾನವಾದಂಥ ಮಾರ್ಗಗಳಿವೆ ತಂತ್ರಶಾಸ್ತ್ರದಲ್ಲಿ. ಸಮಯ ಮತ ಎನ್ನುವಂಥದ್ದು ಶುದ್ಧ ಅದ್ವೈತ ವೇದಾಂತ ನೆಲೆಯಲ್ಲಿಯೇ ಸಾಗುವಂಥದ್ದು. ಕೌಲಮತ ಎನ್ನುವಂಥದ್ದು ಬಾಹ್ಯ ವಿಚಾರವನ್ನು ಸಹ ಅದು ಇಟ್ಕೊಂಡು ಹೇಳ್ತಾ ಹೋಗುತ್ತೆ. ಸೌಂದರ್ಯ ಲಹರಿಯಲ್ಲಿ ಈ ಕೌಲಮತಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಸಹ ಇಟ್ಟಿದ್ದಾರೆ. ಯಾಕೆ ಕೇಳಿದರೆ ಅವರೂ ಸಹ ತಾಯಿಯನ್ನು ಆರಾಧಿಸುವವರೇ, ಅವರ ಚರಮ ಪರಮ ಉದ್ದೇಶವೂ ಸಹ ಮೋಕ್ಷ ಪ್ರಾಪ್ತಿಯೇ, ಅದರ ದಾರಿ ಮಾತ್ರ ಬೇರೆ. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿವರಣೆ. ನಾನು ಈಗಾಗಲೇ ಲೌಕಿಕವಾದಂತಹ ಒಂದು ದೃಷ್ಟಾಂತವನ್ನು ಕೊಟ್ಟೆ. ನಮ್ಮ ಆಸೆ ಬೇರೆ ಆದಾಗ ನಾವು ಬೇರೆ ಬೇರೆ ತಿಂಡಿಯನ್ನು ಆರಿಸಿಕೊಳ್ಳು ಹಾಗೆ ನಮ್ಮ ಫಲದ ಉದ್ದೇಶ ಬೇರೆ ಬೇರೆ ಆದಾಗ ಸೌಂದರ್ಯ ಲಹರಿಯ ಚಿಂತನೆಯ ಕ್ರಮವು ಬೇರೆಯಾಗತ್ತೆ ಅಂತ. ಈ ಮಾತಿಗೆ ಪೂರಕವಾಗಿ ತಾತ್ಪರ್ಯ ದೀಪಿನಿ ಎನ್ನುವಂಥ ಒಬ್ಬ ವ್ಯಾಖ್ಯಾನಕಾರ, ಸೌಂದರ್ಯ ಲಹರಿಗೆ ವ್ಯಾಖ್ಯಾನ ಬರೆದಂಥವನು, ಆತ ಕೆಲವು ದೃಷ್ಟಾಂತಗಳನ್ನು ಕೊಡ್ತಾನೆ. ಹೇಗೆ ಅಂತ, ದೇವಿ ಶ್ರೀ ಲಲಿತಾಜ್ಞೇಯ ಜನವಶ್ಯೇಚ ಪಾಟಲ. ತಾಯಿಯನ್ನು ಅವಳು ಕೆಂಪು ವರ್ಣದವಳು ಅಂತ ನೀನು ಧ್ಯಾನಿಸಿದರೆ ಅದರಿಂದ ನಿನಗೆ ಸಿಗುವ ಫಲ ಏನು ಅಂದರೆ ಜನವಶ್ಯಂ, ಜನರ ವಶ್ಯತೆ. ಮತ್ತೆ ಪೀತಾಧನಸ್ಯ ಸಂಪತ್ತವು, ದುಡ್ಡು ಬೇಕು ಅಂತಾದರೆ ಆಕೆಯನ್ನು ಹೇಗೆ ನೀನು ಧ್ಯಾನಿಸಬೇಕು? ಪೀತಾ ಹರಿದ್ವರ್ಣದವಳು, ಅವಳ ಮೈಬಣ್ಣ ಹೀಗಿದೆ ಅಂತ ನೀನು ಧ್ಯಾನಿಸು ಅಂತ. ಮತ್ತೆ ಕೃಷ್ಣ ಮಾರಣ ಕರ್ಮಣಿ, ನೇರ ವಾಮಾಚಾರಕ್ಕೆ ಸಂಬಂಧಪಟ್ಟಂಥದ್ದು. ಆಕೆಯನ್ನು ಕೃಷ್ಣವರ್ಣದವಳು ಅಂತ ನೀನು ಧ್ಯಾನಿಸು ಅಂತ. ಮತ್ತೆ ಧೂಮ್ರ ವಿದ್ವೇಷಣೆ ಪ್ರೋಕ್ತ. ಕೆಲವು ಸಲ ಹೇಳೋದಕ್ಕೇನೆ ನಾಲಿಗೆ ಹಿಡಿಯತ್ತೆ, ಆದರೆ ಏನು ಮಾಡೋಣ, ಅನಿವಾರ್ಯ. ನಮಗೆ ಯಾರೋ ಒಬ್ಬರನ್ನ ಕಂಡ್ರೆ ಆಗೋಲ್ಲ. ದ್ವೇಷ, ಆ ದ್ವೇಷ ಮನೋಭಾವನೆಯನ್ನು ಬೆಳೆಸ್ಕೊಂಡು ಅವರನ್ನು ಹಾಳು ಮಾಡಬೇಕು ಅಂತ ಬಯಸಿದರೆ ಧೂಮ್ರ, ಆಕೆಯನ್ನು ಧೂಮ್ರವರ್ಣದವಳು ಅಂತ. ಧೂಮ್ರವರ್ಣ ಅಂದರೆ ಒಂದು ರೀತಿಯ ಬೂದಿಯ ಬಣ್ಣ ಅಂತ. ಇದ್ರ ಜೊತೆಗೆ ಈ ಮಾತನ್ನು ಹೇಳ್ತಾ ಇದ್ದ ಒಂದು ಎಚ್ಚರಿಕೆ, ಹೇಗೂ ಹೇಳಿದ್ದಾರೆ ನಮ್ಗೆ ಯಾರೋ ಒಬ್ಬರು ಆಗದೇ ಇದ್ದವ್ರು ಇದ್ದಾರೆ ಅಂಥೇಳಿ ಯಾಕೆ ಇದನ್ನು ಪ್ರಯೋಗ ಮಾಡಿ ನೋಡಬಾರ್ದು ಅಂತ ಹೇಳಿ ಪ್ರಯೋಗಕ್ಕೆ ಇಳಿಬೇಡಿ. ಯಾಕೆ ಹೇಳಿದ್ರೆ ನಾನು ಏನು ಹೇಳ್ತಾ ಇದ್ರೂ ಸಹ ಅದರ ಕೀಲಿಕಾಯನ್ನು ಬೇರೆ ಕಡೆ ಇಟ್ಟುಬಿಟ್ಟಿದ್ದೇನೆ. ನಾನು ಅದರ ಹೊರಗಿನ ಭಾಗವನ್ನು ಮಾತ್ರ ನಿಮಗೆ ಕೊಡ್ತಾ ಇದ್ದೇನೆ. ಯಾಕೆ ಕೇಳಿದರೆ ಅದು ಸಭೆ ಆದ್ದರಿಂದ ಆ ಸಭೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಬೇಕೆ ಅಷ್ಟೇ ಹೊರತು ಸಹ ಅದು ಸಾಧಕರಿಗಾಗಿ ಬೇರೆ ವಿಷಯ, ಮತ್ತು ಅದಕ್ಕೆ ಅಧ್ಯಯನದ ಕ್ರಮವೇ ಬೇರೆ. ಹಾಗಾಗಿ ಇದಿಷ್ಟರಲ್ಲೇ ನನಗೆ ಸಿಕ್ಕೋಯ್ತು ಅಂತ ಅಂದ್ಕೊಂಡು ಹೀಗೆ ಆಲೋಚನೆ ಮಾಡಿದರೆ ಅದು ಸುಳ್ಳು. ಆಗ ಸಿಗುವಂಥದ್ದು ಬಾಳೆ ಹಣ್ಣಲ್ಲ, ಹೊರಗಡೆ ಸಿಪ್ಪೆ ಮಾತ್ರ ಸಿಗತ್ತೆ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ
ಪೀತಾ ವಿದ್ವೇಷಣೆ, ಹೀಗೆ ಶತ್ರುಭಾವನೆಯಿಂದ ನಾವು ಒಬ್ಬರನ್ನು ಕಂಡು ಅವರನ್ನು ನಿಗ್ರಹಿಸಬೇಕು ಅಂತ ಆದರೆ ಧೂಮ್ರವರ್ಣದವಳು ಅಂತ ಧ್ಯಾನಿಸಬೇಕು. ಶೃಂಗಾರೇ ಪಾಟಲಾಕೃತಿ, ಶೃಂಗಾರ ಭಾವನೆಯನ್ನು ಇಟ್ಕೊಂಡು ಅದನ್ನು ಹೆಚ್ಚಿಸಿಕೊಳ್ಳಬೇಕು ಅಂತಾದರೆ ಮತ್ತೆ ಪುನಃ ಪಾಟಲಾಕೃತಿ, ಕೆಂಪು ಮತ್ತು ಹಳದಿ ಮಿಶ್ರಿತವಾದಂಥ ವರ್ಣ, ದಾಸವಾಳದ ಹೂವಿನ ಬಣ್ಣ, ಈ ಹಿನ್ನೆಲೆಯಲ್ಲಿ ಆಕೆಯನ್ನು ಧ್ಯಾನಿಸಬೇಕು ಅಂತ. ಮತ್ತೆ ಇಲ್ರಿ ನನಗೆ ಎಲ್ಲವೂ ಬೇಕು ಅಂತಾದರೆ ಸರ್ವವರ್ಣ ಸರ್ವಲಾಭೆ, ಎಲ್ಲವೂ ಬೇಕು. ಯಾಕೆ ಕೇಳಿದರೆ ಈ 7 ಬಣ್ಣಗಳು ಸಹ ನಿನ್ನನ್ನು ಬಿಟ್ಟಿಲ್ಲ ತಾಯಿ. ಹಾಗಾಗಿ ನೀನು ಸರ್ವವರ್ಣಾತ್ಮಕಳು ಅಂತ ಧ್ಯಾನಿಸಿದಾಗ ನಿನ್ನ ಎಲ್ಲ ಕಾಮನೆಗಳು ಸಹ ಈಡೇರ್ತವೆ. ಇಲ್ಲ ನನಗಿದು ಯಾವುದೂ ಬೇಡ, ಪ್ರಪಂಚ ಸಾಕು ಅಂತ ಅನಿಸಿದೆ, ಮತ್ತೆ ನನಗೆ ಹುಟ್ಟು ಬೇಡ, ಈ ಜನ್ಮದಲ್ಲಿಯೇ ನನಗೆ ಮೋಕ್ಷ ಬೇಕು ಅಂತ ಉತ್ಕಟವಾದಂಥ ಇಚ್ಛೆಯನ್ನು ಹೊತ್ತಂಥ ಸಾಧಕನಿಗೆ ಏನು ಹಾಗಿದ್ರೆ ದಾರಿ ಅಂದರೆ ಮುಕ್ತವು ಜ್ಯೋತಿರ್ಮಯಿ ಪರಂ. ಆಕೆ ಕೇವಲ ಬೆಳಕಿನ ಪುಂಜ. ಹೀಗೆ ಧ್ಯಾನಿಸಿದಾಗ ಮೋಕ್ಷ ಎನ್ನುವಂಥದ್ದು ನಿನ್ನ ಅಂಗೈಯಲ್ಲಿ ಇರುವಂಥದ್ದಾಗತ್ತೆ. ಜ್ಯೋತಿರ್ಮಯಂಚ ತದ್ಧ್ಯಾನಂ ಪಂಚಬ್ರಹ್ಮ ಸನಾತ್ಮಕಂ, ಪಂಚಬ್ರಹ್ಮಾಸನಾತ್ಮಕಂ. ಈ ವಿವರಣೆಯನ್ನು ನಾವು ಹಿಂದೆ ನೋಡಿದ್ದೇವೆ. ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮ ಸಹಾತ್ಮಕ ಅಂಥೇಳಿ ಆ ಲಲಿತಾ ಸಹಸ್ರನಾಮದಲ್ಲಿ ಬರುವಂಥ ವಿವರಣೆಯನ್ನು ಭಗವತ್ಪಾದರು ಇಲ್ಲಿ ಕೊಟ್ಟಿದ್ದನ್ನು ನಾನು ಹಿಂದೆ ಹೇಳಿದ್ದೇನೆ. ಶಿವಾಕಾರೇ ಮಂಚೆ ಪರಮಶಿವಪರ್ಯಂಕ ನಿಲಯಾಂ ಭಜಂತಿ ತ್ವಾಂ ಧನ್ಯಾ ಕತಿಚನ ಚಿದಾನಂದಲಹರೀಂ ಎನ್ನುವಂಥ ಈ ಶ್ಲೋಕದಲ್ಲಿ ಹೀಗೆ ನಿನಗೆ ಮೋಕ್ಷ ಬೇಕೋ ಆಕೆಯನ್ನು ಜ್ಯೋತಿರೂಪಿಣಿ ಎಂಬುದಾಗಿ ಧ್ಯಾನ ಮಾಡು. ನೋಡಿ, ಅವರು ನೀನು ಇದನ್ನೇ ಆಯ್ಕೆ ಮಾಡ್ಕೊಂತ ಹೇಳೋದಿಲ್ಲ, ಎಲ್ಲವೂ ಉಂಟು, ಆದರೆ ಆಯ್ಕೆ ನಿನಗೆ ಬಿಟ್ಟಿದ್ದು ಅಂತ. ಇಷ್ಟನ್ನು ಹೇಳಿ ಮತ್ತೆ ಶಾಂತೌ ಧವಲವರ್ಣಾಭ, ಇಲ್ಲ ನನ್ನ ಬದುಕಿನಲ್ಲಿ ನನಗೆ ಶುದ್ಧವಾದ ಶಾಂತಿ ಬೇಕು, ಇನ್ನೇನು ಬೇಡ ನನಗೆ. ಆ ಶಾಂತಿ ಅನ್ನುವುದಕ್ಕೂ ಅರ್ಥ ಮೋಕ್ಷ ಅಂತಲೇ ಅರ್ಥ. ಪರಮಶಾಂತಿ ಸಿಗುವುದು ಅಲ್ಲೇನೆ, ಇನ್ನೇನು ಲೌಕಿಕವಾದಂಥ ಶಾಂತಿಯಲ್ಲಿ ಪರಮಶಾಂತಿ ಇಲ್ಲ. ಹಾಗಾದರೆ ಹೇಗೆ ಧ್ಯಾನಿಸಬೇಕು ಅಂದರೆ ಧವಲವರ್ಣಾಭ, ಅವಳು ಶುದ್ಧ ಬಿಳುಪಿನ ವರ್ಣದಲ್ಲಿ ಇದ್ದಾಳೆ ಅಂತ ಧ್ಯಾನಿಸು ಹೀಗೆ ಅಂತ. ಈ ರೀತಿಯಾಗಿ ಹೇಳಿ ತತ್ತತ್ ಕರ್ಮಣಿ ಭೇದತಃ, ನಿನ್ನ ಉದ್ದೇಶ ನಿನ್ನ ಫಲ ನೀನು ಮಾಡುವ ಕರ್ಮ ಬೇರೆ ಬೇರೆಯಾದಾಗ ತಾಯಿಯನ್ನು ಧ್ಯಾನಿಸುವ ಅರ್ಚಿಸುವ ಉಪಾಸನೆ ಮಾಡುವ ವಿಧಾನವೂ ಸಹ ಬೇರೆ ಬೇರೆ ಆಗುತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿವರಣೆ. ಇಷ್ಟಕ್ಕೆ ಇದನ್ನು ಮುಗಿಸಿ ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಖಂ ಬಿಂದುಂ ಕೃತ್ವಾ ಕುಚಯುಗಮಧಸ್ತಸ್ಯ ತದಧೋ ಹರಾರ್ಧಂ ಧ್ಯಾಯೇದ್ಯೋ ಹರಮಹಿಷಿತೇ ಮನ್ಮಥಕಲಾಂ ಸಸದ್ಯಃ ಸಂಕ್ಷೋಭಂ ನಯತಿ ವನಿತಾ ಇತ್ಯತಿ ಲಘು ತ್ರಿಲೋಕೀಮಪ್ಯಾಶು ಭ್ರಮಯತಿ ರವೀಂದುಸ್ತನಯುಗಾಂ. ಇದರ ಪ್ರತಿಪದಾರ್ಥ: ಹರಮಹಿಷಿ, ಹೇ ಸದಾಶಿವನ ಅರಸಿಯೇ, ಮುಖಂ, ನೀನು ಅಪೇಕ್ಷಿಸಿದಂತಹ ಸ್ತ್ರೀಯ ಮುಖವನ್ನು, ಬಿಂದುಂ ಕೃತ್ವ, ಬಿಂದುವನ್ನಾಗಿ ಭಾವಿಸಿ ಅಂತ. ಬಿಂದು ಅಂದರೆ ಚಕ್ರದಲ್ಲಿ ಇರುವಂತಹದ್ದು. ಹಿಂದೆ ಹೇಳಿದ್ದೇನೆ ನಾನು ವಿಷಯವನ್ನು, ಶ್ರೀಚಕ್ರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಅದನ್ನು ಭಾವಿಸಿ ತಸ್ಯಾಧಃ, ಅದರ ಕೆಳಗಡೆಗೆ ಕುಚಯುಗಂ, ಆಕೆಯ ವಕ್ಷೋರುಹಗಳನ್ನು ಧ್ಯಾನಿಸಿ ತದಧಃ, ಆ ವಕ್ಷೋರುಹಗಳ ಕೆಳಗೆ ಹರಾರ್ಧಂ, ಶಕ್ತಿರೂಪವಾದಂತಹ ಕಾರಣೀಯ ಅಂಶವನ್ನು ಧ್ಯಾನಿಸಿ ತೇ, ನಿನ್ನ ಈ ಮೂರೂ ಸ್ಥಳಗಳಲ್ಲೂ ಸಹ ಮನ್ಮಥ ಕಲಾಂ, ಕಾಮರಾಜ ಬೀಜವನ್ನು, ಯಹ, ಯಾವ ಸಾಧಕನು
ಧ್ಯಾಯೇತ್ ಧ್ಯಾನಿಸುತ್ತಾನೋ ಸಹ ಅಂಥ ಸಾಧಕನು ಸದ್ಯ ಕೂಡಲೇ ವನಿತಾ ತಾನು ಅಪೇಕ್ಷಿಸಿದಂತಹ ವನಿತೆಯರನ್ನ ಸಂಕ್ಷೋಭಂ ನಯತಿ ಚಂಚಲಗೊಳಿಸುವನು, ಕ್ಷೋಭೆಗೊಳಿಸುವನು. ಇತಿಯತ್ ಹೀಗೆನ್ನುವ ಮಾತೇನಿದೆಯೋ ಅದು ಅತಿ ಲಘು, ತೀರಾ ಸಾಮಾನ್ಯವಾದದ್ದು. ಅಂದರೆ ಇದೇ ಈ ಶ್ಲೋಕದ ಉದ್ದೇಶ ಅಲ್ಲ. ಹೀಗೆ ಧ್ಯಾನಿಸಿದಾಗ ಆತ ಏನಾಗ್ತಾನೆ ಅಂತ ಕೇಳಿದರೆ, ರವೀಂದು ಸ್ತನಯುಗಾಂ, ಸೂರ್ಯಚಂದ್ರರೇ ವಕ್ಷೋರುಹವಾಗಿರುವಂತಹ ತ್ರಿಲೋಕೀಮಪಿ, 3 ಲೋಕಗಳನ್ನೂ ಕೂಡ ಆಶು ಬಹಳ ಬೇಗನೆ ಭ್ರಮಯತಿ ಮೋಹಗೊಳಿಸುವನು. ಏನು ಹೇಳ್ತಾರೆ ಭಗವತ್ಪಾದರು ಈ ಶ್ಲೋಕದಲ್ಲಿ ಅಂದರೆ, ಇದು ನೇರ ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ತಂತ್ರಶಾಸ್ತ್ರ ಮತ್ತು ಯಂತ್ರಶಾಸ್ತ್ರ. ಯಂತ್ರ ಅಂದರೆ ಶ್ರೀಚಕ್ರ ಯಂತ್ರ. ಅಲ್ಲಿ ಅದರ ಕೇಂದ್ರ ಬಿಂದು ಏನುಂಟಲ್ಲ, ಅದಕ್ಕೆ ಬಿಂದು ಅಂತಲೇ ಹೆಸರು. ಯಾವುದಾದರೂ ವ್ಯಕ್ತಿಯನ್ನು ಅಥವಾ ಸ್ತ್ರೀಯನ್ನು ನಿನ್ನ ವಶವಾಗಿ ಮಾಡಿಕೊಳ್ಬೇಕು ಅಂತಾದರೆ ಈ ರೀತಿಯಾಗಿ ಧ್ಯಾನ ಮಾಡು ಅಂತ ಹೇಳ್ತಾರೆ. ಏನು ಅಂದರೆ, ಆ ಸ್ತ್ರೀಯ ಮುಖವನ್ನು ಈ ಚಕ್ರದಲ್ಲಿ ಬಿಂದು ಅಂತ ನೀನು ಭಾವಿಸು. ಮತ್ತು ಅದಕ್ಕಿಂತ ಕೆಳಗೆ ಇರುವಂತಹ ತ್ರಿಕೋಣದ ಭಾಗಗಳನ್ನು ಆಕೆಯ ವಕ್ಷೋರುಹಗಳಂತೂ ಅಂತ ಭಾವಿಸು. ಮತ್ತೆ ಇನ್ನೂ ಕೆಳಕ್ಕೆ ಬಂದಾಗ ಕಾಮ ಬೀಜವನ್ನು, ಅದಕ್ಕೆಲ್ಲ ಮಂತ್ರಗಳು ಬೇರೆ ಬೇರೆ ಇರ್ತವೆ, ಅದನ್ನು ಹೇಳಿ ಒಟ್ಟಾರೆ ಸಮಗ್ರ ಯಂತ್ರದಲ್ಲಿ ಆಕೆಯನ್ನು ನೀನು ಭಾವಿಸಿ ಅರ್ಚನೆ ಮಾಡಿದಾಗ ಆಕೆ ನಿನ್ನ ಅಧೀನಳಾಗ್ತಾಳೆ ಎನ್ನುವಂಥದ್ದು ತೀರಾ ಕಳಪೆ ವಿಷಯ. ಅಂದರೆ ಇದಿಷ್ಟೇ ಇದ್ರ ಉದ್ದೇಶ ಅಲ್ಲ. ಹಾಗಿದ್ರೆ ಹೀಗೆ ಧ್ಯಾನಿಸುವವನು ಏನಾಗ್ತಾನೆ ಅಂತ ಕೇಳಿದರೆ, ಸೂರ್ಯಚಂದ್ರರೇ ಸ್ತನವಾಗಿರುವಂತಹ ಇಡೀ ಪ್ರಪಂಚವನ್ನೇ ತನ್ನ ಅಧೀನವಾಗಿ ಮಾಡಿಕೊಳ್ಳಬಲ್ಲ ಅಂತ. ಇಷ್ಟು ದೊಡ್ಡ ಉದ್ದೇಶ ಇದಕ್ಕಿರಬೇಕಿದ್ರೆ ನೀನು ಈ ಮೊದಲು ಹೇಳಿದ ವಿಷಯಕ್ಕೆ ಕೈ ಹಾಕಿದರೆ ಅದು ತೀರಾ ಬಲ್ಬಜ ಅಂತ ಈ ಶ್ಲೋಕದ ವಿವರಣೆ. ಇಲ್ಲಿ ಒಂದು ಮಾತನ್ನು ನಾವು ನೆನಪಿಟ್ಕೊಳ್ಬೇಕು. ಈ ಕೌಲ ಮತದಲ್ಲಿ ಸಾಮಾನ್ಯವಾಗಿ ತಾಯಿಯನ್ನು ಅಂತ ಭಾವಿಸಿ ಸಾಮಾನ್ಯವಾದಂತಹ ಸ್ತ್ರೀಯರನ್ನು ಸಹ ಅರ್ಚಿಸುವಂತಹ ಒಂದು ಕ್ರಮವೂ ಉಂಟು. ಆ ಹಿನ್ನೆಲೆಯಲ್ಲಿ ಈ ಶ್ಲೋಕ ಬಂದದ್ದು ಒಂದು. ಮತ್ತು ಇದರ ಜೊತೆಗೆ ಇವಕ್ಕೆಲ್ಲ ಬೇರೆ ಬೇರೆ ಫಲವೂ ಉಂಟು. ಸೌಂದರ್ಯ ಲಹರಿಯ ಪ್ರತಿಯೊಂದು ಶ್ಲೋಕಕ್ಕೂ ಬೇರೆ ಬೇರೆ ಫಲಗಳಿವೆ. ಅಕಸ್ಮಾತ್ತಾಗಿ ಒಬ್ಬ ಹುಡುಗನಿಗೆ ಮದುವೆ ನಿಶ್ಚಯ ಆಗೋದು, ತಪ್ಪಿ ಹೋಗೋದು, ನಿಶ್ಚಯ ಆಗೋದು, ತಪ್ಪಿ ಹೋಗೋದು, ಇಂಥ ಸಂದರ್ಭ ಬಂದಾಗ ಇದಕ್ಕೆ ಏನು ಪರಿಹಾರ? ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವನಿಗೆ ಇದೊಂದು ತೀರಾ ಕಳಪೆ ವಿಷಯ. ಆದರೆ ಮದುವೆ ಆಗಬೇಕು, ನಾನು ಗೃಹಸ್ಥನಾಗಬೇಕು ಅಂತ ಬಯಸುವಂಥ ಹುಡುಗನಿಗೆ ಅದು ಕೈಗೂಡದೇ ಇದ್ದಾಗ, ಅದು ಕೈಗೂಡಿದರೆ ಅದೇ ಒಂದು ದೊಡ್ಡ ಪ್ರಯತ್ನ ಬದುಕಿನಲ್ಲಿ. ಸಾಮಾನ್ಯವಾಗಿ ಈ ವಿಷಯ ನಾವು ಲೌಕಿಕವಾಗಿ ಅಷ್ಟೇ ಅಲ್ಲ, ಧಾರ್ಮಿಕವಾಗಿ ನೋಡ್ತೇವೆ. ಹೆಣ್ಣು ಮಕ್ಕಳಿಗೆ ಮದುವೆ ಆಗದೇ ಇದ್ದರೆ ವಿನಾಯಕ ಶಾಂತಿ ಮಾಡಿ ಇತ್ಯಾದಿ ಎಲ್ಲ ಕ್ರಮಗಳೆಲ್ಲ ಉಂಟು ನಮ್ಮಲ್ಲಿ. ಹಾಗೆಯೇ ಹೀಗೆ ಧ್ಯಾನಿಸಿದಾಗ ಅವನಿಗೆ ತಾನು ಅಪೇಕ್ಷೆ ಪಟ್ಟಂತಹ ಹುಡುಗಿಯೊಂದಿಗೆ ಒಂದು ವಿವಾಹ ಭಾಗ್ಯವೂ ಸಹ ಒದಗಿ ಬರಬಹುದು. ಹೀಗೆ 2-3 ತರಹದ ಉದ್ದೇಶದ ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿವರಣೆ. ಇದು ತೀರಾ ತಂತ್ರಶಾಸ್ತ್ರಕ್ಕೆ, ಯಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾದ್ದರಿಂದ ಇದಕ್ಕೆ ಇಲ್ಲಿಗೆ ಮಂಗಳವನ್ನು ಹಾಡಿ ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. 20ನೇ ಶ್ಲೋಕ. ಕಿರಂತೀಂ ಅಂಗೇಭ್ಯಃ ಕಿರಣನಿಕುರುಂಬಾಮೃತರಸಂ ಹೃದಿತ್ವಾ ಮಾಧತ್ತೆ ಹಿಮಕರಶಿಲಾಮೂರ್ತಿಮಿವ ಯಃ ಸಸರ್ಪಾಣಾಂ ದರ್ಪಂ ಶಮಯತಿ ಶಕುಂತಾಧಿಪ ಇವ ಜ್ವರಪ್ಲುಷ್ಟಾನ್ ದೃಷ್ಟ್ಯಾ
ಸುಖಯತಿ ಸುಧಾಧಾರ ಸಿರಯ. ಈ ಶ್ಲೋಕವನ್ನು ಹೇಳಬೇಕಿದ್ರೆ ಒಂದು ಸ್ವಲ್ಪ ಗಮನಿಸಬೇಕು ನಾವು. ಸಾಮಾನ್ಯವಾಗಿ ಬಹಳಷ್ಟು ಜನ ಕಿರಂತೀ ಮಂಗೇಭ್ಯ ಅಂತ ಹೇಳಿಬಿಡ್ತಾರೆ. ಅದು ಕಿರಂತೀಂ ಅಂಗೇಭ್ಯ ಅಂತ. ಅಂಗ ಅಂದರೆ ದೇಹದ ಭಾಗ, ಶರೀರ ಅಂತ ಅರ್ಥ. ನೀವು ಸೇರಿಸಿ ಹೇಳಿದಾಗ ಏನಾಗುತ್ತೆ ಕೇಳಿದರೆ, ಸಂಸ್ಕೃತ ಭಾಷೆಯಲ್ಲಿ ಹಿಡಿತ ಇದ್ದರೆ ಅಪಾರ್ಥ ಆಗೋದಿಲ್ಲ. ಅಪಾರ್ಥ ಹಿಡಿತ ಇಲ್ಲದೇ ಇದ್ದರೆ ಏನಾಗುತ್ತೆ ಕೇಳಿದರೆ ಅರ್ಥ ಆಗೋದಕ್ಕಿಂತ ಹೆಚ್ಚಾಗಿ ಅಪಾರ್ಥವೇ ಆಗಿಬಿಡುತ್ತೆ. ಇದೇನು ಮಧ್ಯದಲ್ಲಿ ಒಂದು ಮಂಗನನ್ನು ತಂದುಬಿಟ್ರಲ್ಲ ಅಂತ ಅನಿಸ್ಬಿಡುತ್ತೆ. ಕಿರಂತೀ ಮಂಗೇಭ್ಯ ಅಂತ. ಹಾಗಾಗಬಾರದು ಎನ್ನುವಂಥ ದೃಷ್ಟಿಯಿಂದ ಇಂತಹ ಸಂದರ್ಭದಲ್ಲಿ ನಾವು ಅದನ್ನು ಬಿಡಿಸಿ ಹೇಳುವಂತಹದ್ದು ಹೆಚ್ಚು ಸೂಕ್ತವಾದಂಥ ಕ್ರಮ. ಇಷ್ಟು ಸೂಚನೆಯೊಂದಿಗೆ ಈ ಶ್ಲೋಕದ ಪ್ರತಿಪದಾರ್ಥ. ಹೇ ಭಗವತಿ, ಯಾವ ಸಾಧಕನು ಅಂಗೇಭ್ಯ ನಿನ್ನ ದೇಹದ ಅಂಗಗಳಿಂದ ಕಿರಣ ನಿಕುರುಂಬಾಮೃತರಸಂ ಕಿರಣ ಸಮೂಹಗಳ ಮೂಲಕ ಅಮೃತರಸವನ್ನು ಕಿರಂತೀಂ ಸುರಿಸುತ್ತಿರುವ ಹಿಮಕರ ಶಿಲಾಮೂರ್ತಿಮಿವ ಚಂದ್ರಕಾಂತ ಶಿಲಾಮೂರ್ತಿಯಂತಿರುವ ತ್ವಾಂ ನಿನ್ನನ್ನು ಹೃದಯ ಮನಸ್ಸಿನಲ್ಲಿ ಆಧತ್ತೇ ಧ್ಯಾನಿಸುತ್ತಾನೋ ಸಹ ಅಂತಹ ಸಾಧಕನು ಶಕುಂತಾಧಿಪ ಇವ ಗರುಡನಂತೆ ದೃಷ್ಟ್ಯ ತನ್ನ ನೋಟದಿಂದಲೇ ಸರ್ಪಗಳ ದರ್ಪಂ ವಿಷವನ್ನು ಅಥವಾ ಸ್ವಕ್ಕನ್ನು ಶಮಯತಿ ಅಡಗಿಸುತ್ತಾನೆ. ಸುಧಾಧಾರ ಸಿರಯ ಅಮೃತ ಸುರಿಸುತ್ತಿರುವಂತಹ ನಾಡಿಯಂತಿರುವ ದೃಷ್ಟ್ಯ ತನ್ನ ಕಣ್ಣಿನ ನೋಟದಿಂದ ಜ್ವರಪ್ಲುಷ್ಟಾನ್ ಜ್ವರದಿಂದ ಪೀಡಿತರಾದವರನ್ನು ಸುಖಯತಿ ಸಂತೋಷಗೊಳಿಸುತ್ತಾನೆ. ಏನು ಇದರ ಅರ್ಥ ಅಂದರೆ, ಈ ಶ್ಲೋಕದಲ್ಲಿ ಎರಡು ಫಲಗಳನ್ನು ಇಟ್ಟಿದ್ದಾರೆ ಭಗವತ್ಪಾದರು. ಅವರು ಇಟ್ಟಿದ್ದಾರೆ ಅಂದರೆ ಅವರು ಯಾವುದನ್ನೂ ಸೇರಿಸ್ತಾ ಇಲ್ಲ. ನಾವು ಒಂದನ್ನು ಗಮನಿಸಬೇಕು. ನಾವು ಭಾವನೋಪನಿಷತ್ ಅಂತ ಒಂದು ಉಪನಿಷತ್ತುಂಟು. ಆ ಉಪನಿಷತ್ತು ಮಂತ್ರ, ತಂತ್ರ, ಯೋಗ, ಭಕ್ತಿ, ಜ್ಞಾನ ಎಲ್ಲ ವಿಷಯವನ್ನು ಹೇಳುತ್ತೆ. ಆದರೆ ಅದು ಮಂತ್ರಾತ್ಮಕವಾಗಿ ಇದ್ದದ್ರಿಂದ ಅದರ ಅಧ್ಯಯನ ಮಾಡುವಂತಹದ್ದು ಸಾಮಾನ್ಯ ಜನರಿಗೆ ಕಷ್ಟ. ಅಲ್ಲಿ ಇರುವುದನ್ನು ಭಗವತ್ಪಾದರು ಶ್ಲೋಕ ರೂಪದಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅಷ್ಟೇ. ಹಾಗಾಗಿ ಭಗವತ್ಪಾದರು ಯಾಕೆ ಹೀಗೆ ಹೇಳಿದ್ರು ಅಂದರೆ ಅವ್ರ ಕೈಯಿಂದ ಏನನ್ನೂ ಸೇರಿಸಿಲ್ಲ. ನಾವು ಅದನ್ನೊಂದು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಭಾವನೋಪನಿಷತ್ತಿನಲ್ಲಿ ಏನಿದೆಯೋ ಅದನ್ನು ಇಲ್ಲಿ ತಂದು ಇಟ್ಟಿದ್ದಾರೆ ಅಷ್ಟೇ. ಅಲ್ಲಿ ಹೇಳಿದ ಹಾಗೆ ಈ ರೀತಿಯಾಗಿ ಧ್ಯಾನ ಮಾಡಿದಾಗ ಎರಡು ಫಲಗಳು ಸಿಗ್ತವೆ ಅಂತ ಹೇಳಿದ್ದನ್ನು ಇಲ್ಲಿ ಈ ಶ್ಲೋಕದಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಏನಂತೆ ಅಂದರೆ, ತಾಯಿಯ ತ್ರಿಪುರ ಸುಂದರಿಯ ಅಂಗಾಂಗಗಳಿಂದ ಅಮೃತ ರಸ ನಿರಂತರ ಸುರಿತಾ ಇದೆ ಅಂತ ಧ್ಯಾನಿಸು. ಹೀಗೆ ನೀನು ಧ್ಯಾನಿಸಬೇಕು ಅಂತಾರೆ ಒಂದು ಲೌಕಿಕ ದೃಷ್ಟಾಂತವನ್ನು ಕೊಡ್ತಾರೆ ಅವರು. ಹೇಗೆ ಅಂದರೆ, ಚಂದ್ರಕಾಂತ ಶಿಲೆ ಅಂತ ಒಂದು ಶಿಲೆ ಇದೆಯಂತೆ. ಈ ಚಂದ್ರಕಾಂತ ಶಿಲೆಯ ಮೇಲೆ ಹುಣ್ಣಿಮೆಯ ದಿವಸ ಚಂದ್ರಕಿರಣ ಬಿದ್ದಾಗ ಆ ಶಿಲೆಯಿಂದ ನೀರು ಒಸರಿ ಬರುತ್ತಂತೆ. ನೋಡಿದವರಿದ್ದರೆ ಅನುಭವಕ್ಕೆ ಬರಬಹುದು. ಇದು ಕವಿಯ ಸಮಯವೋ ಅಥವಾ ವಾಸ್ತವಿಕ ಸಂಗತಿಯೋ ಎನ್ನುವಂಥದ್ದು ನನಗಂತೂ ಗೊತ್ತಿಲ್ಲ. ಆದರೆ ಈ ಮಾತು ಮತ್ತೆ ಮತ್ತೆ ಕಾವ್ಯಗಳಲ್ಲಿ ಬರುತ್ತೆ. ಹುಣ್ಣಿಮೆಯ ದಿವಸ ಈ ಶಿಲೆಯಿಂದ ನೀರು ಒಸರಿ ಬರುತ್ತೆ ಅಂತ. ಹಾಗೆ ತಾಯಿಯ ಶರೀರವೇ ಚಂದ್ರಕಾಂತ ಶಿಲೆ. ಆ
ಶಿಲೆಯಿಂದ ನೀರು ಜಿನುಗಿ ಬರುವಂತೆ ನಿನ್ನ ದೇಹಗಳಿಂದ ಅಮೃತ ರಸ ಸುರಿತಾ ಇದೆ ಅಂತ ಸಾಧಕನು ಹೀಗೆ ಧ್ಯಾನ ಮಾಡಿದರೆ, ಈ ರೀತಿಯಾಗಿ ಧ್ಯಾನಕ್ಕೆ ಆತ ಹಚ್ಚಿಕೊಂಡ್ರೆ ಆಗ ಏನಾಗತ್ತೆ ಅಂತ ಕೇಳಿದರೆ, ಅಂತಹ ಸಾಧಕನಿಗೆ ವಿಶಿಷ್ಟವಾದಂಥ 2 ಶಕ್ತಿಗಳು ಬರ್ತವೆ. ಏನು ಅಂದರೆ, ಮೊದಲನೇದು, ಆತ ಸರ್ಪಗಳ ದರ್ಪವನ್ನು ಅಡಗಿಸಬಲ್ಲ. ಹೇಗೆ ಅಂದರೆ ಗರುಡನಂತೆ ಅಂತ. ಗರುಡ ಅದೇನು ಮಾಡಬೇಕಾದದ್ದಿಲ್ಲ ಹಾವಿಗೆ, ಅದನ್ನು ನೋಡಿದ ಮಾತ್ರದಿಂದಲೇ ಹಾವು ಅಲ್ಲಿಂದ ಓಟ ಕಿತ್ತುಬಿಡುತ್ತೆ. ಹಾಗೆಯೇ ಇಂತಹ ಸಾಧಕನ ಒಮ್ಮೆ ದೃಷ್ಟಿ ಹಾಯಿಸಿದರೆ ಸಾಕು, ಸರ್ಪಗಳ ವಿಷ ಅದು ಇರುತ್ತೋ ಕಡಿಮೆ ಆಗತ್ತೋ ಅಂತಲ್ಲ, ಆ ಸರ್ಪಗಳು ಅಲ್ಲಿಂದ ಜಾಗ ಖಾಲಿ ಮಾಡ್ತವೆ. ಇದು ಮೊದಲನೆಯ ಫಲ. ಮತ್ತೆ ಎರಡನೆಯದು, ಇಂತಹ ಸಾಧಕ ಜ್ವರಪೀಡಿತನಾದಂಥ ಒಬ್ಬ ರೋಗಿಯನ್ನು ನಿರಂತರ ನೋಡುವುದರಿಂದ ಅವನ ಜ್ವರ ವಾಸಿ ಆಗತ್ತೆ. ಇದು 2 ಫಲವನ್ನು ಈ ಶ್ಲೋಕದಲ್ಲಿ ಭಗವತ್ಪಾದರು ತಿಳಿಸಿಕೊಡ್ತಾರೆ. ನೋಡಿ, ಸಸರ್ಪಾಣಾಂ ದರ್ಪಂ ಶಮಯತಿ ಶಕುಂತಾಧಿಪ ಇವ. ಶಕುಂತ ಅಂದರೆ ಪಕ್ಷಿ. ಆ ಪಕ್ಷಿಗಳಿಗೆಲ್ಲ ಅಧಿಪ ಅಂದರೆ ಒಡೆಯ ಅಂದರೆ ಗರುಡ. ಆ ಗರುಡ ಹಾವಿನ ದರ್ಪವನ್ನು ಇಳಿಸುವಂತೆ ಈತ ಹಾವಿನ ದರ್ಪವನ್ನು ಇಳಿಸ್ತಾನೆ. ಅಂದರೆ ಏನು ಹೇಳ್ದಂಗಾಯಿತು ಅಂದರೆ, ಎಲ್ಲಿ ಹಾವಿನ ಬಾಧೆ ಮತ್ತೆ ಮತ್ತೆ ಉಂಟಾಗತ್ತೋ ಇಂಥ ಸಾಧಕ ಅಲ್ಲಿ ಹೋಗಿ ನಿಂತಾಗ ಹಾವುಗಳ ಬಾಧೆ ಕಡಿಮೆ ಆಗತ್ತೆ. ಮತ್ತು ಇವತ್ತು ನಾವು ಸಾಮಾನ್ಯವಾಗಿ ಕುಂತ್ರೆ ನಿಂತರೆ ಎಲ್ಲದಕ್ಕೂ ಸಹ ನಮ್ಮ ಆತ್ಮವಿಶ್ವಾಸ ಕಡಿಮೆ ಮಾಡಿಕೊಂಡು ವೈದ್ಯರ ಹತ್ರ ಹೋಗ್ತೇವೆ. ತಪ್ಪು ಅಂತಲ್ಲ, ಆತ್ಮವಿಶ್ವಾಸ ಕಡಿಮೆ ಇದ್ದವರು ಹೋಗಲೇಬೇಕು. ಆದರೆ ಅದಿದ್ದವರು ಖಂಡಿತವಾಗಿಯೂ ಸಹ ಬೆಳೆಸಿಕೊಳ್ಬೇಕು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಜ್ವರಪ್ಲುಷ್ಟಾನ್ ದೃಷ್ಟ್ಯ ಸುಖಯತಿ ಸುಧಾಧಾರ ಸಿರಯ ಅಂತ. ಧಾರವಾಡದಲ್ಲಿ ಇವತ್ತಿಗೂ ಸಹ ಬಹಳ ದೊಡ್ಡ ವಿದ್ವಾಂಸರೊಬ್ಬರಿದ್ದಾರೆ. ಪ್ರಾಯಶಃ ಅವರಿಗೆ ಇವತ್ತು 95-96 ವಯಸ್ಸಿರಬೇಕು. ಹಣ್ಣು ಮುದುಕರು. ಅವರು ಅಧ್ಯಯನವನ್ನೇ ತಮ್ಮ ಜೀವನದ ಉಸಿರಾಗಿ ಇಟ್ಟುಕೊಂಡವರು. ಅಧ್ಯಯನ, ಅಧ್ಯಾಪನ, ಅನುಷ್ಠಾನ, ಈ ಅತ್ರಯಗಳು ಅವರ ಬದುಕಿನ ಉಸಿರು. ಅವರು ಒಂದು ಸಂದರ್ಭ ಹೀಗಾಯಿತು, ಅಲ್ಲೊಂದು ಸೆಮಿನಾರ್ ನಡೀತಾ ಇತ್ತು. ಅದಕ್ಕೆ ಎಲ್ಲ ಕಡೆಯಿಂದಲೂ ಬಂದಿದ್ದರು. ಒಬ್ಬ ವಿದ್ವಾಂಸರಿಗೆ ಹೋದ ಮಾರನೇ ದಿವಸವೇ ಆರೋಗ್ಯ ತಪ್ಪಿಬಿಡ್ತು. ಎಲ್ಲಿಲ್ಲದ ಜ್ವರ. ತಕ್ಷಣ ಏನೋ ಔಷಧ ತಂದಿದ್ರು, ಅದು ವಾಸಿ ಆಗಲಿಲ್ಲ. ಆಗ ಅವರು ಇದೇ ಮಾತನ್ನು ಹೇಳಿದರು, ಯಾಕೆ ಸೌಂದರ್ಯ ಲಹರಿಯ ಶ್ಲೋಕ ನಿಮಗೆ ಬರೋದಿಲ್ವೇನು? ಉಪನಿಷತ್ತಿನ ಮಾತಿನ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ? ಭಗವತ್ಪಾದರು ಅದನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಈ ಶ್ಲೋಕ ರೂಪದಲ್ಲಿ. ಆ ಮಾತಿನ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ? ನಿಮಗೆ ಬರದೇ ಇದ್ದರೆ ನಾನೇ ಹೇಳ್ತೇನೆ ಅಂಥೇಳಿ ಅವರ ಕೈ ಹಿಡಿದು ಯಾವುದೋ ಒಂದು ಸಂಖ್ಯೆಯನ್ನು ಇಟ್ಕೊಂಡು ಅವರನ್ನು ಪಠಿಸಿದರು. ರಾತ್ರಿ ಈ ಕೆಲಸ ಮಾಡಿದರು. ಬೆಳಗಾಗೋದ್ರೊಳಗಾಗಿ ಅವರು ನಾರ್ಮಲ್ ಸ್ಥಿತಿಯಲ್ಲಿದ್ದರು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಭಗವತ್ಪಾದರು ಇಲ್ಲಿ ಈ ಮಾತನ್ನು ಹೇಳ್ತಾರೆ, ಮತ್ತು ಆನಂದ ಲಹರಿಯಲ್ಲೂ ಸಹ ಈ ಮಾತನ್ನು ಹೇಳ್ತಾರೆ. ಒಂದು ಶ್ಲೋಕಕ್ಕೆ ಇಂಥ ಫಲ ಉಂಟು ಅಂತ. ಆದ್ದರಿಂದ ಇಂಥ ವಿಶಿಷ್ಟವಾದಂತಹ ಸಾಮರ್ಥ್ಯವುಳ್ಳಂಥದ್ದು ಸೌಂದರ್ಯ ಲಹರಿ. ಅಂದರೆ ಇದು ಕೇವಲ ನಾವೊಂದು ಇದನ್ನೇ ಒಂದು ಉದ್ದೇಶವಾಗಿಟ್ಕೊಂಡು ಅಥವಾ ಇದನ್ನೇ ಹವ್ಯಾಸವಾಗಿ ಇಟ್ಕೊಳ್ಬೇಕು ಅಂತಲ್ಲ. ನಾವು ಎಲ್ಲೋ ಹೋಗಿರ್ತೇವೆ, ಆರೋಗ್ಯ ವ್ಯತ್ಯಾಸ ಆಗಿರುತ್ತೆ. ಆದರೆ ಇಂತಹ ಶ್ಲೋಕಗಳು ನಮ್ಮ ಬಾಯಲ್ಲಿದ್ದಾಗ ಔಷಧ ನಮ್ಮ ನಾಲಿಗೆಯ ತುದಿಯಲ್ಲಿದ್ದ ಹಾಗೇನೆ. ಆದ್ದರಿಂದ ನೋಡಿ, ಜ್ಞಾನಿಗಳಾದವರು ಎಷ್ಟೆಷ್ಟು ಮುಖದಲ್ಲಿ ಇಂಥ ವಿಷಯವನ್ನು ನಮ್ಮ ಮುಂದೆ ಇಡ್ತಾರೆ ಅಂತ. ಅಷ್ಟು
ಹಿನ್ನೆಲೆಯಲ್ಲಿ ಜ್ವರಪ್ಲುಷ್ಟಾನ್ ದೃಷ್ಟ್ಯ ಸುಖಯತಿ ಸುಧಾಧಾರ ಸಿರಯ. ಇಲ್ಲಿ ದರ್ಪ ಅಂತ ಒಂದು ಶಬ್ದ ಹೇಳ್ತಾರೆ ಭಗವತ್ಪಾದರು. ಹಾವಿಗೆ ದರ್ಪ ಬರುವುದಕ್ಕೆ ಉದ್ದೇಶ ಏನು ಅಂದರೆ, ಆ ದರ್ಪಕ್ಕೆ ಯಾವುದು ಮೂಲವೋ ಅದೇ ಹೋಗಿಬಿಟ್ರೆ ದರ್ಪವು ಹೋಗಿಬಿಡುತ್ತೆ ಅಂತ. ಸಾಮಾನ್ಯವಾಗಿ ಲೌಕಿಕವಾಗಿಯೂ ನಾವು ಹೇಳೋದುಂಟು, ಒಬ್ಬ ತುಂಬ ಶ್ರೀಮಂತನಾಗಿದ್ದರೆ ಅವನಿಗೆ ಅಹಂಕಾರ ಇದ್ದರೆ ಆ ಅಹಂಕಾರಕ್ಕೆ ಮೂಲ ಅವನ ಶ್ರೀಮಂತಿಕೆ. ಇದಕ್ಕೆ ಅಪವಾದವೂ ಇರುತ್ತೆ. ಒಬ್ಬ ಯುವಕನಾಗಿದ್ದು ತುಂಬ ಕೊಬ್ಬಿದ್ರೆ ಅಥವಾ ಜಂಬಗಾರನೋ ಅಥವಾ ದೇಹದಾರ್ಢ್ಯವನ್ನು ತೋರಿಸ್ತೇನೆ, ನನ್ನ ಬಿಟ್ಟರೆ ಯಾರೂ ಇಲ್ಲ ಅಂತ ಹೇಳ್ಕೊಳ್ಳುವಂಥ ಸ್ವಭಾವದವನಾದದ್ದಿದ್ದರೆ ಆ ದರ್ಪಕ್ಕೆ ಕಾರಣ ಅವನ ತೋಳುಬಲ ಅಥವಾ ಯೌವನ. ಹೀಗೆ ಈ ಹಾವಿಗೆ ದರ್ಪಕ್ಕೆ ಕಾರಣ ಯಾವುದು ಅಂದರೆ ಅದರ ವಿಷ ಅಂತ. ಅಂದರೆ ವ್ಯಾಖ್ಯಾನಕಾರರು ಭಗವತ್ಪಾದರ ಮಾತಿಗೆ ವಿವರಣೆ ಕೊಡ್ತಾರೆ. ದರ್ಪಂ ಶಮಯತಿ ಅನ್ನೋದಕ್ಕೆ ಅರ್ಥ, ಆ ಹಾವು ಇವನ ದೃಷ್ಟಿಗೆ ಬಿದ್ದರೆ ತನ್ನ ವಿಷವನ್ನೆಲ್ಲ ಪೂರ್ತಿ ಕಳೆದುಕೊಂಡು ಬಿಡುತ್ತೆ ಅಂತ, ಅಷ್ಟರ ಮಟ್ಟಿಗೆ ಸಾಮರ್ಥ್ಯ ಉಂಟು ಅಂತ. ಆದರೆ ಕೇವಲ ಸೌಂದರ್ಯ ಲಹರಿ ಈ ಶ್ಲೋಕವನ್ನು ಕೇಳಿ ಮಾರನೇ ದಿವಸವೇ ಪ್ರಯೋಗ ಮಾಡುವುದಲ್ಲ. ಈ ಶ್ಲೋಕದ ಅರ್ಥ ನಮಗೆ ಸಿದ್ಧಿಸಬೇಕು ಅಂತಾದರೆ ಮತ್ತದಕ್ಕೆ ಬೇರೆ ಬೇರೆ ಕ್ರಮಗಳೆಲ್ಲ ಉಂಟು. ಎಷ್ಟೋ ಸಹಸ್ರ ಸಂಖ್ಯೆಯಲ್ಲಿ ಅದಕ್ಕೆ ಗೊತ್ತುಪಡಿಸಿದಂಥ ವಿಧಿವಿಧಾನದಲ್ಲಿ ನಾವು ಅದನ್ನು ಅನುಷ್ಠಾನಕ್ಕೆ ತೊಡಗಿಸಿಕೊಳ್ಳಬೇಕು. ಆಗ ಮಾತ್ರ ಇದು ಸಾಧ್ಯ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕ. ಮತ್ತೆ 21ನೆಯ ಶ್ಲೋಕ ನೋಡಿ. ಈ 2-3 ಶ್ಲೋಕದಲ್ಲಿ 17, 18, 19ನೇ ಶ್ಲೋಕಗಳಲ್ಲೆಲ್ಲ ಲೌಕಿಕ ವಿಷಯವನ್ನು ಹೇಳಿದರು. ಮತ್ತು 20ನೇ ಶ್ಲೋಕದಲ್ಲಿ ಇಂತಹ ನಮ್ಮ ಲೌಕಿಕವಾದಂತಹ ಕಾಮನೆಯನ್ನು ಈಡೇರಿಸಿಕೊಳ್ಳುವಂತಹ ಸರ್ಪದ ಬಾಧೆ ಅಥವಾ ರೋಗ ನಿವಾರಣೆ ಇಂಥದ್ದಕ್ಕೆ ಪರಿಹಾರವನ್ನು ಇದೆ ಅಂತ ತೋರಿಸಿಕೊಟ್ರು. ಇದ್ದಕ್ಕಿದ್ದ ಹಾಗೆ ಅವರ ಅಂತರ್ಮುಖಿಗಳಾಗಿ ಬಿಡ್ತಾರೆ. ಈ ವಿಷಯ ಸಾಕು ಇದು ಅಂತ ಹೇಳಿ ಮತ್ತೆ ನೇರ ಆ ಒಳಮುಖವಾದಂಥ ಸಾಧನೆಯ ದಾರಿಯನ್ನು ಹೇಳಲಿಕ್ಕೆ ಹೋಗ್ತಾರೆ. ಅಂದರೆ ಅಲ್ಲಿ ಏನು ಹೇಳ್ದಂಗೆ ಆಯಿತು ಅಂದರೆ, ಒಬ್ಬ ನಿಜವಾದ ಅಧ್ಯಾತ್ಮ ಸಾಧಕ ಅಷ್ಟೋ ಇಷ್ಟೋ ಬಹಿರ್ಮುಖವಾದಂಥ ವಿಷಯವನ್ನು ಹೇಳಿದ್ರೂ ಸಹ ಅವನ ಮನಸ್ಸು ಮಾತ್ರ ನಿರಂತರ ಅಂತರಂಗದ ತುಡಿತದಲ್ಲೇ ಇರುತ್ತೆ. ಅದನ್ನು ಹೇಳಿದಾಗಲೇ ಅವನಿಗೆ ಸಮಾಧಾನ ಅಂತ. ನಾವು ಸೌಂದರ್ಯ ಲಹರಿಯ ಉದ್ದಕ್ಕೂ ಇದನ್ನು ನೋಡ್ತಾ ಹೋಗ್ತೇವೆ. 2-3 ಶ್ಲೋಕಗಳನ್ನು ಬಾಹ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾರೆ, ಇದ್ದಕ್ಕಿದ್ದ ಹಾಗೆ ಅವರ ಅಂತರ್ಮುಖಿಗಳಾಗಿ ಬಿಡ್ತಾರೆ ಹೀಗೆ ಅಂತ. ಯಾಕೆ? ಲೌಕಿಕ ವಿಷಯವನ್ನೇ ಹೇಳ್ತಾ ಹೇಳ್ತಾ ಹೋದರೆ ಅದಕ್ಕೆ ಎಲ್ಲಿ ನೆಲೆ? ಸಾಕು ಇಂಥವರಿಗೆ ವಿಷಯ ಕೊಟ್ಟಿದ್ದು, ಅಧ್ಯಾತ್ಮ ಸಾಧಕರಿಗೆ ಏನು ತೋರಿಸಿಕೊಡಬೇಕು ಅಂತೇಳಿ ಮತ್ತೆ ಪುನಃ ಆ ವಿಷಯಕ್ಕೆ ಬರ್ತಾರೆ. ಇಲ್ಲಿ ಅದೇ ವಿಷಯವನ್ನು ಹೇಳ್ತಾರೆ. ತಟಿಲ್ಲೇಖಾ ತನ್ವೀಂ ತಪನ ಶಶಿ ವೈಶ್ವಾನರಮಯೀಂ ನಿಷಣ್ಣಾಂ ಷಣ್ಣಾಮಪ್ಯುಪರಿ ಕಮಲಾನಾಂ ತವ ಕಲಾಂ ಮಹಾಪದ್ಮಾಟವ್ಯಾಂ ಮೃದಿತಮಲಮಾಯೇನ ಮನಸಾ ಮಹಾಂತಃ ಪಶ್ಯಂತೋ ದಧತಿ ಪರಮಾಹ್ಲಾದಲಹರೀಂ. ಪರಮಾನಂದವನ್ನು ನಾವು ಹೇಗೆ ಪಡೆಯೋದಕ್ಕೆ ಸಾಧ್ಯ ಸೌಂದರ್ಯ ಲಹರಿಯ ಪಠನದಿಂದ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಹೇ ಭಗವತಿ, ತಟಿಲ್ಲೇಖಾ ತನ್ವೀಂ. ತಟಿತ್ ಅಂದರೆ ಈ ಮಿಂಚು, ವಿದ್ಯುತ್, ಅದರಂತೆ ತನ್ವೀಂ. ತನ್ವೀಂ ಅಂದರೆ ಕೃಶವಾದ ಅಂತ ಅರ್ಥ. ಅಂದರೆ ಆ ವಿದ್ಯುತ್ ಬಳ್ಳಿ ಫಕ್ಕಂತ ಮಿಂಚಿ ಹೋಗತ್ತಲ್ಲ, ಅದು ಹೇಗೆ ಕೃಶವಾಗಿ ಇರುತ್ತೋ ಅಷ್ಟೇ ಅತಿ ದೀರ್ಘವೂ ಮತ್ತು ಸೂಕ್ಷ್ಮವೂ
ಆದಂತಹ ತಪನ ಶಶಿ ವೈಶ್ವಾನರಮಯೀಂ. ತಪನ ಅಂದರೆ ಸೂರ್ಯ, ಶಶಿ ಅಂದರೆ ಚಂದ್ರ, ಮತ್ತು ವೈಶ್ವಾನರ ಅಂದರೆ ಅಗ್ನಿ. ಪ್ರಪಂಚವನ್ನು ಬೆಳಗುವಂತಹ ಮೂರು ಮುಖ್ಯವಾದಂತಹ ಶಕ್ತಿಗಳು ಸೂರ್ಯ, ಚಂದ್ರ ಮತ್ತು ಅಗ್ನಿ. ಈ ಸೂರ್ಯ ಚಂದ್ರಾಗ್ನಿ ಮತ್ತು ಸೂರ್ಯ ಚಂದ್ರ ಅಗ್ನಿಯರಂತೆ ರೂಪವುಳ್ಳಂತಹ ಷಣ್ಣಾಂ ಅಪಿ ಕಮಲಾನಾಂ ಅಪಿ, 6 ಕಮಲಗಳಿಗಿಂತಲೂ ಉಪರಿ ಮೇಲೆ ಇರುವಂತಹ ಮಹಾಪದ್ಮಾಟವ್ಯಾಂ ಸಹಸ್ರದಳ ಕಮಲದಲ್ಲಿ ನಿಷಣ್ಣಾಂ ನೆಲೆಸಿರುವ ತವ ನಿನ್ನ ಕಲಾಂ ಸಾದ ಎನ್ನುವಂತಹ ಕಲೆಯನ್ನು ಮೃದಿತ ಮಲಮಾಯೇನ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ಅರಿಷಡ್ವರ್ಗಗಳಿಂದ ರಹಿತನಾಗಿ ಮನಸಾ ಅಂತಃಕರಣದಿಂದ ಪಶ್ಯಂತಹ ನೋಡುತ್ತಿರುವಂತಹ ಮಹಾಂತಹ ಮಹಾತ್ಮರು ಪರಮಾಹ್ಲಾದಲಹರೀಂ ಪರಮಾನಂದದ ಹೊನಲನ್ನು ದಧತಿ ಅನುಭವಿಸುತ್ತಾರೆ. ಏನು ಹೇಳ್ತಾರೆ ಈ ಶ್ಲೋಕದಲ್ಲಿ ಅಂದರೆ, ಈ ಶ್ಲೋಕವನ್ನು ಹೇಳಬೇಕಿದ್ರೆ ನಾವು ಸ್ವಲ್ಪ ಹಿಂದಿನ ಶ್ಲೋಕವನ್ನು ಸ್ಮರಣೆಗೆ ತಂದುಕೊಳ್ಬೇಕು. 9ನೆಯ ಶ್ಲೋಕ. ಮಹೀಂ ಮೂಲಾಧಾರೇ ಕಮಪಿ ಮಣಿಪೂರೇ ಹುತವಹಂ ಸ್ಥಿತಂ ಸ್ವಾಧಿಷ್ಠಾನೇ ಹೃದಿಮರುತಮಾಕಾಶಮುಪರಿ ಮನೋಪಿ ಭ್ರೂಮಧ್ಯೆ ಸಕಲಮಪಿ ಭಿತ್ವಾ ಕುಲಪಥಂ ಸಹಸ್ರಾರೇ ಪದ್ಮೇ ಸಹರಹಸಿ ಪತ್ಯಾ ವಿಹರಸೆ. ಈ ಶ್ಲೋಕದಲ್ಲಿ ಹೇಳಿದ ವಿಷಯವನ್ನು ಇನ್ನೊಮ್ಮೆ ನಮಗೆ ಜ್ಞಾಪಿಸಿಕೊಡ್ತಾರೆ. ಯಾಕೆ ಅಲ್ಲೊಂದ್ಸಲ ಹೇಳಿದ್ದಾರಲ್ಲ, ಇಲ್ಲಿ ಮತ್ತೆ ಯಾಕೆ ಬೇಕು ಇದು ಅಂದರೆ, ಹಾಗೇನೆ ಮನುಷ್ಯನಿಗೆ ಲೌಕಿಕ ವಿಷಯಗಳು ಮನಸ್ಸಿನಲ್ಲಿ ನೆನಪಿರುವಷ್ಟು ಅಧ್ಯಾತ್ಮ ವಿಷಯ ನೆನಪಿರುವುದಿಲ್ಲ. ಇದು ಭಗವತ್ಪಾದರಷ್ಟೇ ಅಲ್ಲ, ಎಲ್ಲ ಅಧ್ಯಾತ್ಮ ಗ್ರಂಥಗಳಲ್ಲೂ ನಾವು ನೋಡ್ತೇವೆ ಈ ವಿಷಯವನ್ನು. ಹಿಂದೊಮ್ಮೆ ಇದು ಬಂದಾಗಿತ್ತಲ್ಲ, ಮತ್ತೆ ಈ ವಿಷಯ ಯಾಕೆ ಅಂತ. ಹೌದು, ಆ ಬಂದ ಹಾಗಿತ್ತಲ್ಲ ಅಂತ ಹೇಳುವುದರಿಂದಲೇ ನಮಗೆ ಮರ್ತು ಹೋಗಿದೆ ಅಂತ. ಬಂದಿದೆ ಅನ್ನುವಂಥ ನಿಖರತೆ ಇಲ್ಲ, ಬಂದ ಹಾಗಿತ್ತಲ್ಲ ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣನು ಈ ಮಾತನ್ನು ಮತ್ತೆ ಮತ್ತೆ ಹೇಳ್ತಾನೆ. 2ನೇ ಅಧ್ಯಾಯದಲ್ಲಿ ಕೃಷ್ಣ 2 ಶ್ಲೋಕಗಳಲ್ಲಿ ಒಂದೇ ಅರ್ಥವನ್ನು ಇಟ್ಟು ಹೇಳ್ತಾನೆ ನಮಗೆ. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯೇವಚ ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ ಅಂತ ಹೇಳಿ, ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪಃ ನ ಶೋಷಯತಿ ಮಾರುತಃ ಅಂತ. ಅಚ್ಛೇದ್ಯ ಅಂದರೆ ಕತ್ತರಿಸಲಿಕ್ಕೆ ಆಗದೇ ಇರುವವನು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು. ಮತ್ತು ಮುಂದಿನ ಶ್ಲೋಕದಲ್ಲಿ ನೈನಂ ಛಿಂದಂತಿ, ಇವನನ್ನು ಕತ್ತರಿಸೋದಿಲ್ಲ ಅಂತ ಯಾಕೆ ಹೇಳಬೇಕು? ಪುನರುಕ್ತಿ ಅಲ್ವ ಇದು? ನೋಡಿ, ಮೊದಲು ಏನು ಹೇಳಿದ್ದಾನೋ ಆ ಎಲ್ಲ ಅರ್ಥ ಮತ್ತು ಹಾಗೆ ಶಬ್ದವೂ ಅನುವೃತ್ತವಾಗುತ್ತೆ, ಅರ್ಥವೂ ಅನುವೃತ್ತವಾಗುತ್ತೆ. ಭಗವತ್ಪಾದರು ಅದಕ್ಕೆ ವ್ಯಾಖ್ಯಾನ ಬರೀತಾರೆ. ಏನು ಕೇಳಿದರೆ, ಆತ್ಮತತ್ವದ ವಿಷಯ ಎನ್ನುವಂಥದ್ದು ಬಹಳ ಗಹನವಾದಂಥದ್ದು. ಮನುಷ್ಯ ಲೌಕಿಕವಾದಂಥ ವಿಷಯಕ್ಕೆ ಸಿಲುಕಿ ಸದಾ ಬಹಿರ್ಮುಖನಾಗಿ ಈ ತತ್ವವನ್ನು ನೆನಪಿಟ್ಟುಕೊಂಡು ಸಾಧನೆ ಮಾಡುವುದಕ್ಕಿಂತ ಹೆಚ್ಚಾಗಿ ಮರೆಯುವುದೇ ಹೆಚ್ಚು. ಹಾಗಾಗಿ ಏನಕೇನ ಪ್ರಕಾರೇಣ ಅವನ ಮನಸ್ಸು ಬಹಿರ್ಮುಖತೆಯಿಂದ ಒಳಮುಖವಾಗಿ ಈ ಸಾಧನೆಗೆ ತೊಡಗಲಿ ಅಂಥೇಳಿ ಪುನಃ ಪುನಃ ತದೇವ ಪ್ರಸಂಗಮಾಪಾದ್ಯ ಭಗವಾನ್ ವಾಸುದೇವ ಕರುಣಾ ಸಮುದ್ರ ಅಂತೆಲ್ಲ ಭಗವತ್ಪಾದರು ವ್ಯಾಖ್ಯಾನ ಬರೀತಾರೆ. ಈ ಗೃಹಸ್ಥರು ಏನಾದರೂ ಮಾಡಿ ಈ ವಿಷಯವನ್ನು ತಿಳಿದುಕೊಳ್ಳಿ ಅಂಥೇಳಿ ಕರುಣೆಯಿಂದ ಕೃಷ್ಣ ಮತ್ತೆ ಮತ್ತೆ ಅದೇ ವಿಷಯ ಹೇಳ್ತಾ ಇದ್ದಾನೆ ಅಂತ. ಹೀಗೆ ಗೀತೆಗೆ ವ್ಯಾಖ್ಯಾನವನ್ನು ಕೊಟ್ಟಂಥ ಭಗವತ್ಪಾದರು ತಮ್ಮ ಸೌಂದರ್ಯ ಲಹರಿಯಲ್ಲಿ ಈ ವಿಷಯವನ್ನು ಮರೆಯೋದಕ್ಕೆ ಸಾಧ್ಯನಾ? ಹಾಗಾಗಿ 9ನೇ ಶ್ಲೋಕದಲ್ಲಿ ಹೇಳಿಕೊಂಡು ನಾವು ಇಷ್ಟೆಲ್ಲ ಲೌಕಿಕ ವಿಷಯವನ್ನು ಮಧ್ಯದಲ್ಲಿ ನೋಡ್ಕೊಂಡು ಬರ್ತಾ ಇದ್ದಾಗ ಆ ಶ್ಲೋಕ ಮರೆತು ನಾವು ಎಷ್ಟೋ ಕಾಲವಾಗಿ ಹೋಗಿದೆ. ಈಗ
ಹಾಗಾಗಿ ಮತ್ತೆ ಅದನ್ನು ಜ್ಞಾಪಿಸಿಕೊಡ್ತಾರೆ ಇಲ್ಲಿ. ತಟಿಲ್ಲೇಖ ತನ್ವಿ. 9 ಮತ್ತು 10ನೇ ಶ್ಲೋಕದಲ್ಲಿ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆ ಕುಂಡಲಿನಿ ಶಕ್ತಿಯ ಒಂದು ಪ್ರಕಟಣೆ, ಸಾಧಕ ಹೇಗೆ ಅನುಭವಿಸ್ತಾನೆ ಅನ್ನೋದನ್ನು ನಾವು ಸುದೀರ್ಘವಾಗಿ ನೋಡ್ಕೊಂಡು ಬಂದಾಗಿದೆ. ಕುಂಡಲಿನಿ ಶಕ್ತಿ ಗುದದ್ವಾರದ ಮೂಲದಲ್ಲಿರುವಂಥ ಒಂದು ಕಂದ, ಕಮಲದ ಹೂ, ಅಲ್ಲಿ ಇರುವಂಥ ಶಕ್ತಿ. ಸಾಧಕ ಪದ್ಮಾಸನದಲ್ಲಿ ಕುಳಿತು ಪ್ರಾಣಾಯಾಮದಿಂದ ಅದನ್ನು ಉಸಿರು ಕಟ್ಟಿ ಅದನ್ನು ಮೇಲಕ್ಕೆ ಬರುವ ಹಾಗೆ ಮಾಡಿದಾಗ ಆ ಕುಂಡಲಿನಿ ಎನ್ನುವಂಥ ಮಿಂಚಿನ ಬಳ್ಳಿ ಅದು ಭುಗಿಲೆದ್ದು ಮೇಲಕ್ಕೆ ಬರುತ್ತೆ. ಯಾಕೆ ಮೇಲಕ್ಕೆ ಬರುತ್ತೆ ಅಂತ ಕೇಳಿದರೆ, ಆ ಪ್ರಾಣಾಯಾಮಕ್ಕೆ ತೊಡಗಿದಾಗ ಗಾಳಿ ಅದು ಸಂಪೂರ್ಣವಾಗಿ ಅಂದರೆ ಅಂತಃಕುಂಭಕ ಮಾಡಿದಾಗ ಆ ಗಾಳಿಯಿಂದಾಗಿ ಅಗ್ನಿಶಕ್ತಿ ಜಾಗೃತವಾಗತ್ತೆ. ಹಾಗೆ ಜಾಗೃತವಾದಾಗ ಏನಾಗುತ್ತೆ ಕೇಳಿದರೆ, ನಮ್ಮ ಈ ಸುಷುಮ್ನ ನಾಡಿಯಿಂದ ಹರಿತಾ ಇರುವಂತಹ ರಸ ಅದು ಸಂಪೂರ್ಣ ನಿಂತು ಹೋಗುತ್ತೆ. ಆಗ ತನಗೆ ಈವರೆಗೆ ಸಿಗ್ತಾ ಇರುವಂಥ ಆಹಾರ ಸಿಗದೇ ಇದ್ದದ್ರಿಂದ ಭುಗಿಲೆದ್ದಂತಹ ಕುಂಡಲಿನಿ ನೇರ ಮೇಲಕ್ಕೆ ಬಂದುಬಿಟ್ಟು ಇಲ್ಲಿ ಅದನ್ನು ಕಚ್ಚತ್ತೆ ಎನ್ನುವಂತಹದ್ದು ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಷಯ. ಬಹಳ ಸಂಕ್ಷೇಪವಾಗಿ ಹೇಳಿದ್ದೇನೆ, ಹಿಂದೆ ಈ ವಿಷಯ ಹೇಳಿ ಆಗಿದೆ ಎನ್ನುವಂಥ ಹಿನ್ನೆಲೆಯಲ್ಲಿ ಇದನ್ನು ಇಲ್ಲಿ ಹೇಳ್ತಾರೆ. ಆ ಶಕ್ತಿ ಹೇಗಿರುತ್ತೆ ಅಂದರೆ ತಪನ ಶಶಿ ವೈಶ್ವಾನರಮಯಿ. ಅದರ ಬೆಳಕು ಹೇಗಿರುತ್ತೆ ಅಂದರೆ ಸೂರ್ಯನ ಬೆಳಕಿನಷ್ಟೇ ಹರಿತವಾದ ಬೆಳಕು. ಹಾಗಿದ್ರೆ ಸೂರ್ಯನ ಬೆಳಕು ಕಣ್ಣು ಕುಕ್ಕುವ ಹಾಗೆ ಅದು ಕಣ್ಣು ಕುಕ್ಕತ್ತೋ ಅಂದರೆ ಛೇ ಹಾಗಿಲ್ಲ. ಶಶಿ ಚಂದ್ರನ ಬೆಳಕು ಹೇಗೆ ಅದು ಮಂದವಾಗಿ ನಮ್ಮನ್ನು ಅವನ ಬೆಳಕಿನತ್ತ ಸೆಳೆಯತ್ತೋ ಹಾಗೆ ಅಷ್ಟೇ ಮಂದವಾಗಿರುತ್ತೆ. ಮತ್ತು ಚಂದ್ರನ ಬೆಳಕಿನಷ್ಟೇ ಶೀತವೋ ಅಂದರೆ ಹಾಗೆ ಸಂಪೂರ್ಣ ಶೀತವೂ ಅಲ್ಲ, ಅದು ಅಷ್ಟೋ ಇಷ್ಟೋ ಬೆಚ್ಚಗೂ ಸಹ ಇರುತ್ತೆ. ಇಷ್ಟೆಲ್ಲ ಹೇಳಿದರೂ ಸಹ ಅದರ ಸಂಪೂರ್ಣ ಅನುಭವ ಹೇಳಿದ ಹಾಗಾಯಿತು ಅಂದರೆ ಅದನ್ನು ಹೇಳಿದ ಹಾಗೆ ಆಗಲಿಲ್ಲ. ಯಾಕೆ ಕೇಳಿದರೆ, ಯಾವುದನ್ನು ಶಬ್ದಶಕ್ತಿಯ ಆಳದಲ್ಲಿ ನಿಂತು ಹೇಳೋದಕ್ಕೆ ಸಾಧ್ಯ ಇಲ್ಲವೋ ಅದನ್ನು ಶಬ್ದದಿಂದ ಹೇಳೋದಾದರೂ ಹೇಗೆ? ಹಾಗಿದ್ರೆ ಅದಕ್ಕೆ ಅತ್ಯಂತ ಸಮೀಪವಾದ ಹತ್ತಿರವಾದಂತಹ ಕೆಲವು ಶಬ್ದಗಳಿಂದ ನಾವು ಹೇಳಿದ ಹಾಗೆ ಮಾಡಬಹುದೇ ಅಷ್ಟೇ ಹೊರತು ಸಹ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಕುಂಡಲಿನಿಯ ಶಕ್ತಿ ಎನ್ನುವಂತಹದ್ದು ಅದರ ಸ್ವರೂಪ ಹೀಗೆ. ಮತ್ತೆ ಅದು ತಟಿಲ್ಲೇಖ ತನ್ವಿ, ಮಿಂಚಿನ ಬಳ್ಳಿಯಂತೆ ಒಂದು ಸಲ ಫಕ್ಕಂತ ಮಿಂಚಿ ಮಾಯವಾಗಿ ಹೋಗುವಂತಹದ್ದು. ಇಂತಹ ಈ ಶಕ್ತಿಯನ್ನು ಷಣ್ಣಾಂ ಕಮಲಾನಾಂ ಅಪಿ, 6 ಕಮಲಗಳು. ಯಾವುದು ಆ 6 ಕಮಲಗಳು? ಅದೇ ಒಂದೊಂದು ಚಕ್ರಗಳೇ ಒಂದೊಂದು ಕಮಲಗಳು. ನಾನು ಇದನ್ನು ಹೇಳಿದ್ದೇನೆ, ಒಂದೊಂದು ಈ ಚಕ್ರಕ್ಕೂ ಎಷ್ಟೆಷ್ಟು ದಳಗಳಿವೆ, ಏನೇನು ಅದರ ಸ್ವರೂಪ ಅಂಥೇಳಿ, ಮತ್ತು ಅಲ್ಲಿ ಯಾವ ದೇವತೆಯನ್ನು ನಾವು ಧ್ಯಾನ ಮಾಡಬೇಕು, ಅದಕ್ಕೆಲ್ಲ ಅಧಿಷ್ಠಾತೃ ದೇವತೆಗಳು ಯಾವುವು ಇತ್ಯಾದಿ ಎಲ್ಲ. ಹೀಗೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ ಮತ್ತು ಆಜ್ಞಾ, ಈ 6 ಚಕ್ರಗಳೇ 6 ಕಮಲಗಳು. ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲೂ ಇರುವಂತಹ ಈ ಷಟ್ಚಕ್ರಗಳ ಮೇಲೆ ಇರುವಂತಹ ಕುಳಿತಿದ್ದೀಯ ನೀನು ಅಂತ ಹೇಳ್ತಾರೆ. ಎಲ್ಲಿ? ಸಹಸ್ರದಳ ಕಮಲದಲ್ಲಿ. ನಿನ್ನ ಆ ಮಿಂಚಿನಂತೆ ಇರುವಂತಹ ಆ ಒಂದು ಕುಂಡಲಿನಿ ಶಕ್ತಿಗೆ ಇನ್ನೊಂದು ಹೆಸರು ಸಾದ ಅಂತ ಯೋಗಶಾಸ್ತ್ರದಲ್ಲಿ ಹೇಳುವಂತಹ ಶಬ್ದ ಅದು. ಈ ಕಲೆಯನ್ನು ಧ್ಯಾನಿಸುವಂತಹ ಸಾಧಕ ಹೇಗೆ ಧ್ಯಾನಿಸಬೇಕು ಅಂದರೆ, ಮನಸ್ಸಿನಲ್ಲಿ ಯಾವುದೋ ಬೇಡದ ಕಾಮನೆಗಳನ್ನೆಲ್ಲ ಇಟ್ಟುಕೊಂಡು ನೀನು ಈ ಧ್ಯಾನಕ್ಕೆ ತೊಡಗಿದರೆ ಇದು ಸಿದ್ಧಿಸೋದಿಲ್ಲ. ಹಾಗಿದ್ರೆ ಹೇಗೆ? ಮೃದಿತ ಮಲ ಮಾಯೇನ ಅಂತ. ನಿನ್ನ ಎಲ್ಲ ಮಲ, ಮನಸ್ಸಿನ ಮಲ ಅದು ಮೃದಿತವಾಗಬೇಕು ಅಂತ ಹೇಳ್ತಾರೆ. ಏನು ಮನಸ್ಸಿನ ಮಲ ಅಂದರೆ, ದೇಹಕ್ಕೇನೋ ಹೊಲಸಾಗತ್ತೆ, ಮನಸ್ಸಿಗೂ ಹೊಲಸಾಗತ್ತಾ ಅಂದರೆ,
ದೇಹದ ಕೊಳೆಯನ್ನು ನಾವು ಸ್ನಾನ ಮಾಡಿ ತೊಳ್ಕೊಳ್ಬಹುದು. ಸ್ನಾನ ಮಾಡಿ ಕೊನೆಯ ಪಕ್ಷ 1 ಗಂಟೆಗಳ ಕಾಲ ಆದರೂ ಸಹ ದೇಹ ಶುದ್ಧವಾಗಿ ಇರಬಹುದು. ಆದರೆ ನಾವು ದೇಹವನ್ನು ಸ್ನಾನದ ಮೂಲಕ ಶುಚಿಯಾಗಿಸಿಕೊಂಡು ಬಂದ್ರೂ ಮನಸ್ಸಿಗೆ ಸ್ನಾನ ಮಾಡಿರ್ತೇವೆ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ನೋಡಿ, ಈ ಮನಸ್ಸಿನ ಕೊಳೆಯನ್ನು ತೊಳೆಯೋದಕ್ಕೆ ಅಂತಲೇ ನಮ್ಮ ಎಲ್ಲ ಸ್ತೋತ್ರ ಸಾಹಿತ್ಯಗಳು ಹೊರಟದ್ದು. ಹೊರಗಿನ ಕೊಳೆಯನ್ನು ನೀರಿನಿಂದ ನಾವು ತೊಳೆದು ಶುಚಿಗೊಳಿಸ್ಬೋದು, ಆದರೆ ಈ ಅಂತರಂಗದ ಕೊಳೆಯನ್ನು ಶುಚಿಗೊಳಿಸೋದಕ್ಕೆ ಏನು ದಾರಿ? ಇದನ್ನು ಭಗವತ್ಪಾದರು ಆನಂದ ಲಹರಿಯಲ್ಲಿ ಹೇಳ್ತಾರೆ. ಯಥಾ ರಥ್ಯಾಪಾಥ ಶುಚಿಭವತಿ ಗಂಗೌಗ ಮಿಲಿತಂ. ಹೇಗೆ ಅಂದರೆ, ರಸ್ತೆಯ ಅಂಚಿನಲ್ಲಿ ಹರಿತಾ ಇರುವಂಥ ನೀರು ಗಂಗೆಗೆ ಹೋಗಿ ಸೇರಿದರೆ ಆ ನೀರು ಸಹ ಏನಂತ ಕರೆಸ್ಕೊಳ್ಳುತ್ತೆ? ಅದು ಗಂಗೆ ಅಂತ ಕರೆಸ್ಕೊಳ್ಳುತ್ತೆ. ಹಾಗೇನೆ ನಿನ್ನನ್ನು ನಾನು ಏಕಾಗ್ರತೆಯಿಂದ ಸ್ತುತಿ ಮಾಡಿದಾಗ ನನ್ನ ಮನಸ್ಸು ಪವಿತ್ರ ಆಗೋದಿಲ್ಲ ಅಂತ ನೀನು ಹೇಗೆ ಹೇಳ್ತೀಯೇ? ನನ್ನ ಮನಸ್ಸು ಅಷ್ಟು ಪವಿತ್ರವಾಗತ್ತೆ. ಹೇಗೆ ಕೇಳಿದರೆ, ರಸ್ತೆಯ ನೀರು ಗಂಗೆಗೆ ಸೇರಿದಾಗ ಅದು ಗಂಗೆ ಎಷ್ಟು ಪವಿತ್ರವಾಗುವಂತೆ ನಿನ್ನನ್ನು ಸ್ತುತಿ ಮಾಡುವ ಮನಸ್ಸು ಅಷ್ಟೇ ಪವಿತ್ರವಾಗತ್ತೆ. ಅದರಿಂದ ಮೃದಿತ ಮಲಮಾಯೇನ, ಈ ಮಲರಹಿತವಾಗಿ. ಹಾಗಿದ್ರೆ ಯಾವ್ಯಾವುದು ಮನಸ್ಸಿನ ಮಲ ಅಂದರೆ, ಮಲಾನಿ 3 ಮಾನಸಿಕಾನಿ. ಯಾವ್ಯಾವುದು? ಸಾಮಾನ್ಯವಾಗಿ ನಾವು ಹೇಳ್ತೇವೆ ಅರಿಷಡ್ವರ್ಗ ಅಂತ. ಇದು ಹೌದು, ಅಲ್ಲ ಅಂತಲ್ಲ. ಆದರೆ ಇಲ್ಲಿ ಪ್ರಧಾನವಾಗಿ ಹೇಳುವಂತಹದ್ದು 3 ತರಹದ ಮಲಗಳು ಅಂತ. ಅಂದರೆ ಹೊಲಸ್ಸು, ಅಶುಚಿ. ಮೊದಲನೇದು ಸಂಕಲ್ಪ. ಸಂಕಲ್ಪ ಅಂದರೆ ಏನು? ಕಾಮನೆ, ನನಗೆ ಅದು ಬೇಕು ಅಂತ. ನಮಗೆ ಸಂಕಲ್ಪ ಅಂದ ತಕ್ಷಣ ಏನು ನೆನಪಾಗುತ್ತೆ ಅಂದರೆ, ಯಾವುದೋ ಪೂಜೆ ಮಾಡ್ತಾ ಇದ್ದೇವೆ, ಪುರೋಹಿತರು ಸಂಕಲ್ಪ ಹೇಳ್ತಾರೆ, ನಾವು ಓಹೋ ಮಧ್ಯೆಯಲ್ಲಿ ಮಮ ಅಂತ ಹೇಳ್ಕೊಂಡ್ರೆ ಆಯಿತು ಅಂತ. ಇದು ಸಂಕಲ್ಪ ಅಂತ. ನಮಗದೆಲ್ಲವನ್ನು ಹೇಳಲಿಕ್ಕೆ ಬರದೇ ಇದ್ದದ್ರಿಂದ ನಾವು ಮಮ ಅಂತ ಹೇಳಿಕೊಂಡು ಮಿಕ್ಕಿದ್ದೆಲ್ಲ ನಮ್ಮ ಪ್ರತಿನಿಧಿಯಾಗಿ ಅವ್ರ ಹತ್ರ ಹೇಳಿಸ್ತೇವೆ ಅಷ್ಟೇ. ಅವರು ಹೇಳುವುದು ಏನು ಅಂದರೆ, ಈ ಕರ್ಮವನ್ನು ನಾನು ಇಂಥ ಕಾಮನೆಯಿಂದ ಇಂಥ ಉದ್ದೇಶದಿಂದ ಮಾಡ್ತಾ ಇದ್ದೇನೆ ಅಂತ. ಹಾಗಾಗಿ ಈ ಸಂಕಲ್ಪ ಏನುಂಟಲ್ಲ ಅಂದರೆ ಉದ್ದೇಶ, ಫಲದ ಅಪೇಕ್ಷೆ, ಇದು ಮೊದಲನೆಯ ಮಲ, ಇದು ಮೊದಲ ಅಶುಚಿತನ. ಯಾಕೆ? ನಾವು ಮಾಡುವ ಕರ್ಮದ ಹಿಂದೆ ಈ ಸಂಕಲ್ಪವನ್ನು ಹಚ್ಚಿ ಮಾಡಿದಾಗ ಆ ಕರ್ಮ ಆ ಸಂಕಲ್ಪಕ್ಕೆ ತಕ್ಕ ಹಾಗೆಯೇ ಫಲವನ್ನು ಕೊಡುತ್ತೆ. ಅದೇ ಕರ್ಮವನ್ನು ನಿಷ್ಕಾಮ ಭಾವನೆಯಿಂದ ಸಂಕಲ್ಪರಹಿತವಾಗಿ ಮಾಡಿದಾಗ ಅದು ಮನಸ್ಸನ್ನು ಶುದ್ಧ ಮಾಡುತ್ತೆ. ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಮಾಡಿದಾಗ ಮನಸ್ಸನ್ನು ಶುದ್ಧಿ ಮಾಡುತ್ತೆ. ಆದರೆ ಏತತ್ ಪ್ರಾಪ್ತ್ಯರ್ಥಂ ಇದಂ ಕರ್ಮ ಕರಿಷ್ಯ ಅಂತ ಹೇಳಿದರೆ, ಆ ಕರ್ಮವನ್ನು ನಾವು ಫಲ ಸಿಗುವುದಕ್ಕೋಸ್ಕರ ಮಾಡಿದಾಗ ಹಾಗೆ ಆಯಿತು. ಮತ್ತು ಆ ಕರ್ಮ ಮಾಡಿದ್ದಕ್ಕೆ ಫಲ ಸಿಗಬೇಕು. ಆ ಫಲವನ್ನು ಅನುಭವಿಸೋದಕ್ಕೋಸ್ಕರ ಈ ಜನ್ಮದಲ್ಲಿ ಅಲದಿದ್ದರೂ ಅದನ್ನು ಪಡೆಯೋದಕ್ಕೆ ಇನ್ನೊಂದೊಂದು ಸಲ ಜನ್ಮ ಎತ್ತಬೇಕು. ಹಾಗಾಗಿ ಸಂಕಲ್ಪ ಎನ್ನುವಂಥದ್ದು ಮೊದಲ ಅಶುಚಿತನ. ಅದನ್ನು ಮೊದಲು ಬಿಡು, ಮೊದಲನೇದು. ಎರಡನೇದು ಹಾಗಿದ್ರೆ ಅಧ್ಯವಸಾಯ. ನಾವು ಸಂಕಲ್ಪ ಮಾಡ್ತೇವೆ, ಸಂಕಲ್ಪ ಮಾಡಿ ಆದಮೇಲೆ ಆ ಫಲವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಇನ್ನೊಂದು ಹೆಜ್ಜೆ ಮುಂದಿನ ಪ್ರಯತ್ನ ಮಾಡ್ತೇವೆ. ಇದಕ್ಕೆ ಅಧ್ಯವಸಾಯ ಅಂತ ಹೆಸರು. ಇದು ಅದಕ್ಕಿಂತ ಮುಂದಿನ ಕೊಳೆ. ಮತ್ತೆ ಮೂರನೆಯದು ಕ್ರಿಯಾ ನಿಷ್ಪತ್ತಿ. ಆ ಕರ್ಮದ ಸಂಕಲ್ಪ ಮಾಡಿ ಮತ್ತೆ ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡಿ ಆ ಫಲವನ್ನು ನಾವು ಅನುಭವಿಸ್ತಾ ಇರ್ತೇವಲ್ಲ, ಆ ಫಲವನ್ನು ಅನುಭವಿಸೋಷ್ಟು ಹೊತ್ತು ನಮ್ಮ ಮನಸ್ಸು ಪರಮಾತ್ಮ ಪರವಾಗಿ ಒಂದು ಕ್ಷಣವಾದರೂ ವಿಚಾರ ಮಾಡುತ್ತೆ. ಹಾಗಾಗಿ ಇದು ಮೂರನೆಯ ಕೊಳೆ. ಆದ್ದರಿಂದ ಸಂಕಲ್ಪ ಮತ್ತು ಅಧ್ಯವಸಾಯ, ಅದರಿಂದ ಬರುವಂತಹದ್ದು ಕ್ರಿಯಾ ನಿಷ್ಪತ್ತಿ, ಅಂದರೆ ಫಲವನ್ನು ಪಡೆದು ಅನುಭವಿಸ್ತಾ ಇರುವಂಥ ಕಾಲ. ಆದ್ದರಿಂದ ಈ ಮೂರು ಮನಸ್ಸಿನ ಕೊಳೆಗಳು, ಇದನ್ನು ನೀನು ಬಿಡು. ಮೊದಲನೇದ ಸಂಕಲ್ಪ ಬಿಟ್ಟರೆ ಅಧ್ಯವಸಾಯ ತಪ್ಪು ಹೋಗುತ್ತೆ, ಆಮೇಲೆ ಕ್ರಿಯಾ ನಿಷ್ಪತ್ತಿಯೂ ಇರೋದಿಲ್ಲ.
ಅಷ್ಟೇ ಅಲ್ಲ, ಮನಸ್ಸು ಸಂಕಲ್ಪರಹಿತವಾಗಿ ಇರೋದಕ್ಕೆ ಸಾಧ್ಯವಾ ಅಂತ ಇನ್ನೊಂದು ಪ್ರಶ್ನೆ. ಯಾವುದಾದ್ರೂ ಒಂದು ಕಾಮನೆಯನ್ನು ಹೊತ್ಕೊಂಡೇ ಇರುತ್ತೆ. ಅದು ಮನಸ್ಸನ್ನು ನಿರ್ವಿಷಯವಾಗಿ ಮಾಡುವುದು ಸುಲಭ ಅಲ್ಲ. ಹೇಗೆ ಅಂದರೆ, ಇದೊಂದು ಮಕ್ಕಳ ಆಟಿಕೆ ಇದ್ದ ಹಾಗೇನೆ. ನಾವು ಮನೆಯಲ್ಲಿ ಮಕ್ಕಳು ಯಾವುದೋ ಒಂದು ವಸ್ತು ತೆಗೆದುಕೊಂಡು ಆಟ ಆಡ್ತಾ ಇದ್ದಾಗ ಹೇಳ್ತೇವೆ, ಏನು ಕೇಳಿದರೆ, ಆ ವಸ್ತು ಮುಟ್ಟಬೇಡ, ಈ ವಸ್ತು ಮುಟ್ಟಬೇಡ, ಈ ವಸ್ತು ಮುಟ್ಟಬೇಡ ಅಂತ. ಒಂದು ಸಲ ಹ್ಞೂ ಹಾಕ್ತಾರೆ, 2 ಸಲ ಕೇಳ್ತಾರೆ, ಮತ್ತು 3ನೇ ಸಲ ಏನು ಮಾಡ್ತಾರೆ, ಅವರು ಆ ಮಾತನ್ನು ಕೇಳೋದಿಲ್ಲ, ತಮಗಿಷ್ಟ ಬಂದ ವಸ್ತುಗಳ ಜೊತೆ ಆಟ ಆಡ್ತಾ ಇರ್ತಾರೆ. ಹಾಗಿದ್ರೆ ಏನು ಮಾಡಬೇಕು? ಆ ವಸ್ತು ಮುಟ್ಟಬೇಡ, ಈ ವಸ್ತು ಮುಟ್ಟಬೇಡ ಅಂತ ಹೇಳಬಾರ್ದು. ನಾವೇ ಆ ಮಕ್ಕಳಿಗೆ ಕೆಲವು ವಸ್ತುವನ್ನು ಕೊಟ್ಟುಬಿಡಬೇಕು, ಇವುಗಳ ಜೊತೆಗೆ ನೀನು ಆಡು ಅಂತ. ಹಾಗೆ ಏನು ಮಾಡ್ತಾರೆ ಕೇಳಿದರೆ, ಆ ವಸ್ತುವನ್ನು ಬಿಡ್ತಾರೆ, ನಾವು ಕೊಟ್ಟ ವಸ್ತುವ ಜೊತೆಗೆ ಆಟ ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ನಮ್ಮ ಮನಸ್ಸಿಗೆ ನಾವು ಸಂಕಲ್ಪ ಹಚ್ಚಬಾರದು ಅಂತಾದರೆ ಏನು ಮಾಡಬೇಕು ಅಂದರೆ, ನಾವೇ ಅದಕ್ಕೆ ಉತ್ತಮವಾದಂತಹ ವಿಷಯವನ್ನು ಕೊಡಬೇಕು. ಉತ್ತಮವಾದ ವಿಷಯ ಅಂದರೆ ಯಾವುದು? ಅಧ್ಯಾತ್ಮಪರವಾದಂಥ ವಿಷಯಕ್ಕೆ ಅದನ್ನು ಅಂಟಿಸಿದಾಗ, ಅದನ್ನು ಹಚ್ಚಿದಾಗ ಹಾಗೇನಾಗುತ್ತೆ ಕೇಳಿದರೆ, ಮನಸ್ಸು ಲೌಕಿಕವಾದಂಥ ಕಾಮನೆಗಳನ್ನು ಹೊತ್ಕೊಂಡು ಹೋಗುವುದನ್ನು ಕಡಿಮೆ ಮಾಡುತ್ತೆ. ಆದ್ದರಿಂದ ನಾವು ಲೌಕಿಕವಾದಂಥ ವಿಷಯಗಳಲ್ಲಿ ಸಂಕಲ್ಪವನ್ನು, ಪ್ರಯತ್ನವನ್ನು ಕಡಿಮೆ ಮಾಡಬೇಕು ಅಂತಾದರೆ ಮನಸ್ಸಿಗೆ ಅಧ್ಯಾತ್ಮಪರವಾದಂಥ ವಿಷಯವನ್ನು ಕೊಡಲೇಬೇಕು. ಹೊರತು ಅಧ್ಯಾತ್ಮ ವಿಷಯವನ್ನು ಚಿಂತನೆ ಮಾಡದೆ ಲೌಕಿಕ ವಿಷಯವನ್ನು ಕಡಿಮೆ ಮಾಡ್ತೇನೆ ಅಂದರೆ ಅದು ಆಗದ ಕೆಲಸ. ಆದ್ದರಿಂದ ಈ ಮನಸ್ಸಿನ ಕೊಳೆ ಕಡಿಮೆ ಆಗಬೇಕು ಅಂತಾರೆ ಅದಕ್ಕೆ ಅಷ್ಟೋ ಇಷ್ಟೋ ಅಧ್ಯಾತ್ಮಪರವಾದಂತಹ ಚಿಂತನೆಯನ್ನು ಕೊಡ್ತಾ ಇರು ಅಂತ. ಹೀಗೆ ಮನಸ್ಸಿನಲ್ಲಿ ಈ ಸಂಕಲ್ಪ, ಅಧ್ಯವಸಾಯ ಮತ್ತು ಫಲಪ್ರಾಪ್ತಿಯ ಒಂದು ಕೊನೆಯ ಹಂತ, ಈ 3 ಮಲರಹಿತವಾಗಿ ನೀನು ಧ್ಯಾನಕ್ಕೆ ತೊಡಗಿದಾಗ ಇಂಥ ಸಾಧಕ ಪಶ್ಯಂತಹ, ಹೊರಗಿನಿಂದ ತಾಯಿಯನ್ನು ನೋಡುವುದಲ್ಲ, ಒಳಗಿನಿಂದ ನೋಡುವುದು ಅಂತ. ಅದಕ್ಕೆ ಭಗವತ್ಪಾದರ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಬರೀತಾರೆ. ಏನು ಅಂದರೆ, ಅಂತರ್ಮುಖೇನ ಸಾಕ್ಷಾತ್ ಕುರುವಂತಹ ಅಂತ. ಒಳಮುಖವಾಗಿ ಆ ತಟಿಲ್ಲೇಖಾ ತನ್ವಿ, ಮಿಂಚಿನಂತೆ ಇರುವಂಥ ತಾಯಿಯನ್ನು ಯಾವನು ಅನುಭವಿಸ್ತಾನೋ ಅಂಥವನು ಏನಾಗ್ತಾನೆ ಅಂತ ಕೇಳಿದರೆ, ಮಹಾಂತಹ ಪರಮಾಹ್ಲಾದ ಲಹರಿ. ಅವರು ಆ ನಿರಂತರ ಆನಂದದ ಅಲೆಯನ್ನು ಅನುಭವಿಸ್ತಾರೆ. ನಿರಂತರ ಆನಂದದ ಅಲೆ ಅಂದರೆ ವಿಚ್ಛಿತ್ತಿ ಇಲ್ಲದೇ ಇರುವಂಥ ಆನಂದದ ಅಲೆ ಅಂದರೆ ಮೋಕ್ಷ ಅಂತ ಅರ್ಥ. ಹಾಗಾಗಿ ಅವರು ಬದುಕಿರುವಾಗಲೇ ಮುಕ್ತರಾಗ್ತಾರೆ, ಅಂದರೆ ಜೀವನ್ಮುಕ್ತರಾಗ್ತಾರೆ. ನೋಡಿ, ಈವರೆಗೆ 2-3 ಶ್ಲೋಕಗಳಲ್ಲಿ ಹೇಳಿದಂಥ ಲೌಕಿಕ ವಿಷಯ ಎಲ್ಲಿ, ಈ ವಿಷಯ ಎಲ್ಲಿ ಅಂತ. ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವುದು ಬೇಕೋ ಅದನ್ನು ಇಲ್ಲಿ ಇಟ್ಟಿದ್ದಾರೆ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿವರಣೆ ಸಾಕು. ಮತ್ತು 22ನೆಯ ಶ್ಲೋಕ, ಈ 21ನೆಯ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರು ವ್ಯಾಖ್ಯಾನಕಾರರು ಇಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ಅದನ್ನು ಜ್ಞಾಪಿಸಿ ಮುಂದಿನ ಶ್ಲೋಕಕ್ಕೆ ಹೋಗ್ತೇನೆ. ಹೀಗೆ ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು ತಿಳಿಸಿಕೊಟ್ಟಂತಹ ಆ ಅಂತರ್ಮುಖ ಸಾಧನೆಗೆ ತೊಡಗಿದಂತಹ ಸಾಧಕ ಹೇಗೆ ಈ ಸಂಸಾರ ಸಾಗರವನ್ನು ದಾಟ್ತಾನೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ ಅವರು. ಏವಂ ಭಾವನೆಯ ಯುಕ್ತ ಪರಮಾನಂದ ನಿರ್ಭರ. ಏವಂ ಭಾವನೆಯ ಅಂದರೆ ಈ ತಟಿಲ್ಲೇಖಾ ತನ್ವೀಂ ತಪನ ಶಶಿ ವೈಶ್ವಾನರಮಯೀಂ ನಿಷಣ್ಣಾಂ ಷಣ್ಣಾಮಪ್ಯುಪರಿ ಎನ್ನುವಂಥ ಈ ಶ್ಲೋಕದಲ್ಲಿ ಹೇಳಿದಂಥ ಹಿನ್ನೆಲೆಯಲ್ಲಿ ಆ ಷಟ್ಚಕ್ರಗಳ ಮೇಲೆ ಕೊನೆಗೆ ಸಹಸ್ರದಳ ಕಮಲದಲ್ಲಿ ನೀನು ವಾಸ ಮಾಡ್ತೀಯೇ ಎನ್ನುವಂತಹ ಹಿನ್ನೆಲೆಯಲ್ಲಿ ತಾಯಿಯನ್ನು ಧ್ಯಾನ ಮಾಡುವಂತಹ ಸಾಧಕ ಸಂಸಾರ ಸಾಗರಂ ಧೀಮಾನ್ ಗೋಷ್ಪದೀಕುರುತೆ ಶಿವೆ. ಸ್ವತಃ ಶಿವನೇ ಹೇಳಿದಂಥ ಮಾತು ಇದು. ಅವನು ಈ ಸಂಸಾರ ಎನ್ನುವಂಥ ಸಾಗರವನ್ನು ಗೋಷ್ಪದೀಕುರುತೆ. ಗೋಷ್ಪದ ಅಂದರೆ ಈ
ಮಣ್ಣಿನಲ್ಲಿ ಹಸು ಹೆಜ್ಜೆ ಇಟ್ಟಾಗ ಹಳ್ಳ ಬೀಳುತ್ತೆ. ಆ ಹಳ್ಳದಲ್ಲಿ ಮಳೆ ಹೊಯ್ದಾಗ ನೀರು ತುಂಬಿಕೊಂಡಿರುತ್ತೆ. ಇದೇ ಒಂದು ಸಮುದ್ರ ಅಂತ ಅಂದ್ಕೊಳ್ಳಿ. ಇಡೀ ಸಂಸಾರ ಎನ್ನುವಂಥದ್ದು ಈ ಹಸುವಿನ ಹೆಜ್ಜೆಯಲ್ಲಿ ನೀರು ತುಂಬಿದ ಸಣ್ಣ ಸಮುದ್ರದಷ್ಟು ಆಗಿಬಿಡುತ್ತೆ ಅಂತ. ಗೋಷ್ಪದೀಕುರುತೆ ಶಿವೆ ಅಂತ. ಅಂದರೆ ಈ ಮೋಕ್ಷದ ದಾರಿಯಲ್ಲಿ ಹೋಗುವವರಿಗೆ ಇಲ್ಲೊಂದು ಪಾಥೇಯ ತಿಂಡಿ ಡಬ್ಬ ಇಟ್ಟಿದ್ದಾರೆ ಈ ಶ್ಲೋಕವನ್ನು. ಇಷ್ಟು ಆದ ಮೇಲೆ 22ನೆಯ ಶ್ಲೋಕ. ಭವಾನಿ ತ್ವಂ ದಾಸೇ ಮೈ ವಿತರ ದೃಷ್ಟಿಂ ಸಕರುಣಾಂ ಇತಸ್ತೋತುಂ ವಾಂಛನ್ ಕಥಯತಿ ಭವಾನಿ ತ್ವಮಿತಿ ಯಃ ತದೈವ ತ್ವಂ ತಸ್ಮೈ ದಿಶಸಿ ನಿಜ ಸಾಯುಜ್ಯ ಪದವೀಂ ಮುಕುಂದ ಬ್ರಹ್ಮೇಂದ್ರ ಸ್ಫುಟ ಮಕುಟ ನೀರಾಜಿತ ಪದಾಂ. ಭವಾನಿ, ಹೇ ಭವಾನಿ. ಭವಾನಿ ಅಂದರೆ ಏನು ಅರ್ಥ ಅಂದರೆ ಭವಸ್ಯ ಪತ್ನಿ ಭವಾನಿ ಅಂತ. ಭವ ಅಂದರೆ ಶಿವ, ಶಿವನ ಹೆಂಡತಿಗೆ ಭವಾನಿ ಅಂತ ಹೆಸರು. ಹಾಗಾಗಿ ಭವಾನಿ ತ್ವಂ ನೀನು ದಾಸೇ ದಾಸನಾದಂತಹ ಮಯಿ ನನ್ನಲ್ಲಿ ಸಕರುಣಾಂ ದೃಷ್ಟಿಂ ವಿತರ ಕರುಣಾಪೂರ್ಣವಾದಂಥ ನಿನ್ನ ನೋಟವನ್ನು ಹರಿಸು. ಯಾರಲ್ಲಿ? ದಾಸನಾದ ನನ್ನಲ್ಲಿ. ಇತಿ ಈ ರೀತಿಯಾಗಿ ಸ್ತೋತುಂ ಸ್ತುತಿಸುವುದಕ್ಕಾಗಿ ವಾಂಛನ್ ಇಷ್ಟಪಟ್ಟು ಭವಾನಿ ತ್ವಂ ಹೇ ಭವಾನಿ ನೀನು ಇತಿ ಹೀಗೆಂಬ 2 ಪದಗಳನ್ನು ಯಹ ಕಥಯತಿ ಯಾವ ಭಕ್ತನು ಹೇಳುವನೋ ತಸ್ಮೈ ಅವನಿಗೆ ತದೈವ ಆ ಕ್ಷಣದಲ್ಲಿಯೇ ತ್ವಂ ನೀನು ಮುಕುಂದ ಬ್ರಹ್ಮೇಂದ್ರ ಸ್ಫುಟಮಕುಟ ನೀರಾಜಿತ ಪದಾಂ ವಿಷ್ಣು ಬ್ರಹ್ಮ ಇಂದ್ರ ಇವರುಗಳ ಪ್ರಕಾಶಮಾನವಾದ ಕಿರೀಟದಿಂದಲೇ ಆರತಿ ಮಾಡಲ್ಪಟ್ಟಂತಹ ಪಾದಗಳುಳ್ಳ ನಿಜ ಸಾಯುಜ್ಯ ಪದವೀಂ ನಿನ್ನ ತಾದಾತ್ಮ್ಯ ಪದವಿಯನ್ನು ದಿಶಸಿ ಕೊಡುತ್ತೀಯೇ. ಇದು ಈ ಶ್ಲೋಕದ ಪ್ರತಿಪದಾರ್ಥ. ಏನು ಅರ್ಥ ಆಯಿತು ಅಂದರೆ ಏನೂ ಅರ್ಥ ಆಗಲಿಲ್ಲ. ಇದೊಂದು ಅಪ್ಪಟವಾದಂತಹ ವೇದಾಂತದ ವಿಷಯವನ್ನು ಹೇಳುವ ಶ್ಲೋಕ. ಅಪ್ಪಟ ವೇದಾಂತ ಅಂತ ಯಾಕೆ ಹೇಳಿದೆ ಅಂದರೆ ಹಿಂದೆ ಹೇಳಿದ್ದು ಸಹ ವೇದಾಂತದ ವಿಷಯವೇ. ಆದರೆ ಆ ವೇದಾಂತಗಳಲ್ಲೆಲ್ಲ ಮೂರ್ಧನ್ಯಪ್ರಾಯವಾದಂಥವುಗಳು ಮಹಾವಾಕ್ಯಗಳು ಅಂತ 4 ಮಹಾವಾಕ್ಯಗಳಿವೆ. ಪ್ರಜ್ಞಾನಂ ಬ್ರಹ್ಮ ಇದು ಋಗ್ವೇದಕ್ಕೆ ಸಂಬಂಧಪಟ್ಟಿದ್ದು. ಅದಾದ ಮೇಲೆ ಅಹಂ ಬ್ರಹ್ಮಾಸ್ಮಿ ಅಂತ ಯಜುರ್ವೇದಕ್ಕೆ ಸಂಬಂಧಪಟ್ಟಂಥ ಮಹಾವಾಕ್ಯ. ತತ್ವಮಸಿ ಎನ್ನುವಂಥದ್ದು ಸಾಮವೇದಕ್ಕೆ ಸಂಬಂಧಪಟ್ಟಂಥ ಮಹಾವಾಕ್ಯ. ಅಯಮಾತ್ಮ ಬ್ರಹ್ಮ ಎನ್ನುವಂಥದ್ದು ಅಥರ್ವವೇದಕ್ಕೆ ಸಂಬಂಧಪಟ್ಟಂಥ ಮಹಾವಾಕ್ಯ. ಈ 4 ವಾಕ್ಯಗಳು ಏನು ಹೇಳ್ತವೆ ಅಂತ ಕೇಳಿದರೆ ಜೀವ ಬ್ರಹ್ಮ ಐಕ್ಯವನ್ನು ಬೋಧಿಸ್ತವೆ. ಎಲ್ಲ ಒಂದೊಂದು ವೇದದ ಉಪನಿಷತ್ತಿನಿಂದ ಒಂದೊಂದು ವಾಕ್ಯವನ್ನು ಆಯ್ದುಕೊಂಡು ಮಹಾವಾಕ್ಯ ಅಂತ ಇಟ್ಟಿದ್ದಾರೆ. ಈ ಮಾತು ಮುಂದೆ ಬರುತ್ತೆ. ಶ್ರುತೀನಾಂ ಮೂರ್ಧಾನಃ ದದತಿ ಯೌ ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಮತ್ತೆ ಪುನಃ. ಅಂತಹ ಮಹಾವಾಕ್ಯಗಳಿಗೆ ಸಮಾನವಾದಂಥ ಒಂದು ಮಾತು ಇಲ್ಲಿ ಬರುತ್ತೆ, ಭವಾನಿ ತ್ವಂ ಅಂತ. ಆ ಜೀವಬ್ರಹ್ಮ ಐಕ್ಯವನ್ನು ಬೋಧಿಸುವಂತಹ ವಿಷಯವನ್ನು ಭಗವತ್ಪಾದರು ಈ ಶ್ಲೋಕದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಒಬ್ಬ ಭಕ್ತನಿದ್ದಾನೆ, ಸಾಧಕ ಭಕ್ತ. ಆತ ತಾಯಿಯಾದಂತಹ ತ್ರಿಪುರ ಸುಂದರಿಯನ್ನು ಸ್ತೋತ್ರ ಮಾಡುವುದಕ್ಕೆ ಪ್ರಾರಂಭಿಸಿದ್ದಾನೆ. ಏನು ಸ್ತೋತ್ರ ಮಾಡ್ತಾ ಇದ್ದಾನೆ ಅಂದರೆ, ತಾಯಿ ಭವಾನಿ ತ್ವಂ, ತ್ವಂ ಅಂದರೆ ನೀನು ಅಂತ. ಭವಾನಿ ಭವನ ಹೆಂಡತಿ ಭವಾನಿ, ಭವಾನಿ ನೀನು ದಾಸನಾದ ನನ್ನ ಮೇಲೆ ಕರುಣಾಪೂರ್ಣವಾದ ದೃಷ್ಟಿಯನ್ನು ಹರಿಸು
ಅಂತ ಕೇಳಬೇಕು. ಹೀಗೆ ಸ್ತೋತ್ರ ಮಾಡಬೇಕು ಅಂಥೇಳಿ ಆತ 2 ಶಬ್ದಗಳನ್ನು ಮಾತ್ರ ಹೇಳಿದ್ದಾನೆ. ಯಾವುದು ಅಂತ ಕೇಳಿದರೆ ಭವಾನಿ ತ್ವಂ, ಭವಾನಿ ನೀನು ಅಂತ ಇಷ್ಟು ಮಾತ್ರ ಹೇಳಿದ್ದಾನೆ. ಇಷ್ಟು 2 ಪದಗಳನ್ನು ಹೇಳುವುದರ ಒಳಗಾಗಿ ನೀನೇನು ಮಾಡ್ತೀಯ ಕೇಳಿದರೆ ಅವನಿಗೆ ಭವಾನಿತ್ವವನ್ನೇ ಕೊಟ್ಟುಬಿಡ್ತೀಯ ಅಂತ. ಭವಾನಿತ್ವ ಅಂದರೆ ಆಕೆಯ ತಾದಾತ್ಮ್ಯ ರೂಪ, ಆ ಭವಾನಿಯಾದ ನಿನ್ನ ಸ್ವರೂಪವನ್ನೇ ಅವನಿಗೆ ನೀನು ಕರುಣಿಸ್ತೀಯೇ. ಅಂದರೆ ಆ ಭಕ್ತ ನಿನಗಿಂತ ಬೇರೆಯಾಗಿ ಉಳಿಯೋದಿಲ್ಲ, ಅವನು ನೀನೇ ಆಗಿಬಿಡ್ತಾನೆ. ಸಾಮಾನ್ಯವಾಗಿ ಒಂದು ಮಾತುಂಟು ಉಪಾಸನಾ ಶಾಸ್ತ್ರಗಳಲ್ಲಿ, ಯಾವನು ಯಾವ ದೇವತೆಯನ್ನು ನಿರಂತರವಾಗಿ ಆರಾಧನೆ ಮಾಡ್ತಾನೋ ಅವನು ಆ ದೇವತಾ ಸ್ವರೂಪವನ್ನು ಪಡೆಯುತ್ತಾನೆ ಅಂತ. ಆದರೆ ಉಮಾಪತಿತ್ವ ಮತ್ತು ಲಕ್ಷ್ಮೀಪತಿತ್ವವನ್ನು ಹೊರತುಪಡಿಸಿ ಅಂತ ಒಂದು ಭೇದ ಉಂಟು. ಅದಕ್ಕೆ ಇದನ್ನು ಹೊರತುಪಡಿಸಿ ಅಂತ ಹೇಳಿ ಆದಮೇಲೆ ಈ ಹೊರತುಪಡಿಸಿ ಅನ್ನುವಂಥ ಮಾತು ಎಲ್ಲ ಕಡೆಗೂ ಅಪ್ಲೈ ಆಗಬಹುದಲ್ಲ ಅಂಥೇಳಿ ಭಕ್ತರು ಸಂಶಯ ಪಟ್ಟರೆ ತಾಯಿಯ ವಿಷಯದಲ್ಲಿ ಮತ್ಪುನಃ ಹೊರತುಪಡಿಸಿ ಅಂತ ಇಲ್ಲವೇ ಇಲ್ಲ. ಆದ್ದರಿಂದ ನಿನ್ನನ್ನು ಹೀಗೆ ಧ್ಯಾನಿಸುವಂತಹ ಭಕ್ತ ಆತ ನಿನ್ನ ಸ್ವರೂಪವನ್ನೇ ಪಡಿತಾನೆ. ಅಂದರೆ ನಿನ್ನನ್ನು ಸ್ತುತಿ ಮಾಡೋದಕ್ಕೆ ತೊಡಗಿ ಕೇವಲ ಭವಾನಿ ತ್ವಂ 2 ಪದವನ್ನು ಹೇಳುವುದರೊಳಗಾಗಿ ನೀನು ಅವನಿಗೆ ನಿನ್ನ ಸಾಯುಜ್ಯವನ್ನೇ ಕೊಟ್ಟು ಬಿಡ್ತೀಯೇ ಅಂತ. ಅಂದರೆ ಆತ ನಿನ್ನ ಸ್ವರೂಪವನ್ನು ಪಡಿತಾನೆ ಅಂತ. ಇಷ್ಟು ಹೇಳಿ ಆದಮೇಲೆ ಇನ್ನೊಂದು ಸಂಶಯ ಬರುತ್ತೆ. ಅಲ್ಲ, ಈ ಭಕ್ತ ಪುರುಷನಾಗಿದ್ದು ತಾಯಿ ಸ್ತ್ರೀ ಆದರೆ ಅವನು ಸ್ತ್ರೀ ಆಗ್ತಾನೋ ಅಂತ ಒಂದು ಪ್ರಶ್ನೆ ಮತ್ತೆ ಪುನಃ ಮುಂದೆ ಆ ಮಾತು ಬರುತ್ತೆ. ಸೌಂದರ್ಯ ಲಹರಿಯ ಪ್ರಥಮ ಶ್ಲೋಕದಲ್ಲೇ ನಾನು ಹೇಳಿದ್ದೇನೆ, ತಾಯಿ ತ್ರಿಪುರ ಸುಂದರಿ ಶಿವನಿಗಿಂತ ಬೇರೆ ಅಲ್ಲ, ಆಕೆ ಶಿವನನ್ನು ಬಿಟ್ಟು ಪೃಥಕ್ಕಾಗಿ ಇಲ್ಲ. ಆದ್ದರಿಂದ ಆಕೆಯ ಸ್ವರೂಪ ಈ ಭಕ್ತನಿಗೆ ಬರುತ್ತೆ ಅಂತ ಹೇಳುವುದರಿಂದ ಏನಾಗುತ್ತೆ ಅಂದರೆ ಆತ ಸಾಕ್ಷಾತ್ ಶಿವಸ್ವರೂಪನಾಗ್ತಾನೆ ಎನ್ನುವಂತಹ ಮಾತನ್ನು ಈ ಶ್ಲೋಕದಲ್ಲಿ ಭಗವತ್ಪಾದರು ತಿಳಿಸಿಕೊಡ್ತಾರೆ. ತಾಯಿ ಭವಾನಿತ್ವವನ್ನೇ ನಮಗೆ ಯಾಕೆ ಕೊಡ್ತಾಳೆ? ಅವಳ ಹೆಸರು ಭವಾನಿ. ಆ ಭವಾನಿತ್ವ ಅಂದರೆ ಭವಾನಿಯ ತನ. ಇಂಗ್ಲೀಷಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೇವಲ್ಲ, ಹಾಗೆ ಭವಾನಿಯ ತನವನ್ನೇ ನಮಗೆ ಕೊಡ್ತಾಳೆ. ಯಾಕೆ ಕೊಡ್ತಾಳೆ? ನಮ್ಮ ಪ್ರಾರ್ಥನೆಯಲ್ಲಿ ಆ ಭಾವನೆ ಇಲ್ವಲ್ಲ. ಭವಾನಿ, ಹೇ ಭವಾನಿ ತ್ವಂ ನೀನು. ಆದರೆ ನಾನು ಭವಾನಿ ಆಗಬೇಕು ಅಂತ ಪ್ರಾರ್ಥನೆ ಉಂಟು ಅಂದರೆ ನೋಡಿ, ಅಲ್ಲೊಂದು ಶ್ಲೇಷ ಉಂಟು, ದ್ವಂದ್ವಾರ್ಥ ಉಂಟು. ಸಂಸ್ಕೃತದಲ್ಲಿ ಭೂಧಾತು ಭವತಿ ಭವತಃ ಭವಂತಿ, ಸಂಸ್ಕೃತವನ್ನು ಓದಿದವರಿಗೆ ಗೊತ್ತಿರುತ್ತೆ. ಇದಕ್ಕೊಂದು ಲೋಟ್ಲಕಾರ ಆಜ್ಞಾರ್ಥಕ ಆರ್ಡರ್ ರೂಪ ಉಂಟು. ಭವತು ಭವತಾತ್ ಭವತಾಂ ಭವಂತು, ಭವತಾತ್ ಭವತಂ ಭವತ, ಭವಾನಿ ಭವಾವ ಭವಾಮ ಅಂತ. ಆ ಲೋಟ್ಲಕಾರದ ಉತ್ತಮ ಪುರುಷ ಏಕವಚನ ಭವಾನಿ ಅಂತ. ಸಾಧಕ ಭಕ್ತ ಭವಾನಿ ಅಂತ ಆಕೆಯನ್ನು ಸಂಬೋಧಿಸಿದರೂ ಸಹ ತಾಯಿ ಈ ಭಕ್ತನ ಬಗ್ಗೆ ಏನು ವಿಚಾರ ಮಾಡ್ತಾಳೆ ಅಂತ ಕೇಳಿದರೆ, ಓಹ್, ಈ ಭಕ್ತ ಹೀಗೆ ಕೇಳ್ತಾ ಇದ್ದಾನೆ. ಹೇಗೆ ಕೇಳ್ತಾ ಇದ್ದಾನೆ ಕೇಳಿದರೆ, ಭವಾನಿ ನಾನು ಆಗಬೇಕು. ಏನಾಗಬೇಕು? ತ್ವಂ, ನೀನಾಗಬೇಕು. ನಾನು ನೀನಾಗಬೇಕು ಅಂತ ಈ ಭಕ್ತ ಕೇಳ್ತಾ ಇದ್ದಾನೆ ಅಂತ ತಿಳಿದು ತನ್ನ ಸಾಯುಜ್ಯ ಪದವಿಯನ್ನು ಆತನಿಗೆ ಆಕೆ ಅನುಗ್ರಹಿಸ್ತಾಳೆ. ಅಲ್ಲಿ ಏನು ಹೇಳ್ದಂಗಾಯಿತು ಅಂದರೆ, ಈ ಜನ್ಮದಲ್ಲಿಯೇ ಶೀಘ್ರವಾದಂಥ ಮೋಕ್ಷ ಪ್ರಾಪ್ತಿಗೆ ತಾಯಿಯ ಆರಾಧನೆಯನ್ನು ಬಿಟ್ಟರೆ ಬೇರೆ ಕ್ರಮ ಇಲ್ಲ ಎನ್ನುವಂತಹ ಮಾತನ್ನು ಭಗವತ್ಪಾದರು ಈ ಶ್ಲೋಕದಲ್ಲಿ ಹೇಳ್ತಾರೆ. ಇಷ್ಟಾದ ಮೇಲೆ ಒಂದು ಸಂಶಯ. ಈ ಸಾಯುಜ್ಯ ಎನ್ನುವಂಥದ್ದು ಕೊನೆಯ ಮಜಲು. ಇದಕ್ಕೂ ಹಿಂದೆ ಮತ್ತು ಪುನಃ 3 ಪ್ರಕಾರಗಳಿವೆ. ಯಾವ್ಯಾವುದು ಅಂದರೆ ಸಾಲೋಕ್ಯ,
ಮತ್ತು ಸಾಮೀಪ್ಯ ಮತ್ತು ಸಾರೂಪ್ಯ, ಕೊನೆಯದಾಗಿ ಸಾಯುಜ್ಯ. ಈ 4 ಮೋಕ್ಷದ ಸ್ವರೂಪ ಅಲ್ಲ, ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಇವೆಲ್ಲ ಆ ಮೋಕ್ಷದ ಪ್ರಕಾರಗಳಲ್ಲಿ ಒಂದೊಂದು ಹಂತ ಅಷ್ಟೇ. ಹಾಗಿದ್ದರೆ ಈ ಮೊದಲ 3 ಮಜಲನ್ನು ಎಲ್ಲಿ ಹೇಳಿದರು ಸೌಂದರ್ಯ ಲಹರಿಯಲ್ಲಿ? ಸಾಯುಜ್ಯವನ್ನೇನು ಈ ಶ್ಲೋಕದಲ್ಲಿ ಹೇಳಿದರು. ಮೊದಲಿನ 3 ಯಾವ್ಯಾವುದು? ಸಾಲೋಕ್ಯ, ಸಾಮೀಪ್ಯ ಮತ್ತು ಸಾರೂಪ್ಯ. ಈ 3 ಎಲ್ಲಿ ಹೇಳಿದರು ಅಂದರೆ ಅದನ್ನು 8ನೇ ಶ್ಲೋಕದಲ್ಲೇ ಭಗವತ್ಪಾದರು ಹೇಳಿದ್ದಾರೆ. ಎಲ್ಲಿ? ಸುಧಾ ಸಿಂಧೋರ್ಮಧ್ಯೆ ಸುರವಿಟಪಿ ವಾಟೇ ಪರಿವೃತೆ ಮಣಿದ್ವೀಪೆ ನೀಪೋಪವನವತಿ ಚಿಂತಾಮಣಿಗ್ರಹೆ ಶಿವಾಕಾರೇ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ ಭಜಂತಿ ತ್ವಾಂ ಧನ್ಯಾಃ ಕತಿಚನ ಚಿದಾನಂದಲಹರಿ. ಅಲ್ಲಿ ಆ ತಾಯಿಯ ವಾಸಸ್ಥಾನವಾದಂತಹ ಒಂದು ಚಕ್ರದ ವರ್ಣನೆಯನ್ನು ಮಾಡ್ತಾರೆ. ಅದೇನೇ ಸಾಲೋಕ್ಯ, ತಾಯಿಯ ವಾಸಸ್ಥಾನದ ವರ್ಣನೆ. ಕೊನೆಗೆ ಮುಂದೆ ಚಿಂತಾಮಣಿಗ್ರಹೇ ಎನ್ನುವಂತಹ ಶಬ್ದದಿಂದ ಸಾಮೀಪ್ಯದ ವಿಷಯವನ್ನು ಸಹ ಹೇಳಿದ ಹಾಗಾಯಿತು. ಹಾಗಾಗಿ ಆ ಶ್ಲೋಕದಲ್ಲಿ ಈ 3 ವಿಷಯವನ್ನು ಹೇಳಿದ ಹಾಗಾಯಿತು. ಈ ಶ್ಲೋಕದಲ್ಲಿ ಸಾಯುಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ. ಇಷ್ಟನ್ನು ಹೇಳಿ ಜೀವಬ್ರಹ್ಮ ಐಕ್ಯವನ್ನು ಈ ಭಕ್ತ ಕೇಳ್ತಾ ಇದ್ದಾನೆ ಅಂತ ಅವನು ಕೇಳಿದ್ದು ಅದಲ್ಲ. ವಾಸ್ತವಿಕವಾಗಿ ಅವನು ಸುಮ್ಮನೆ ಸ್ತುತಿ ಮಾಡೋದಕ್ಕೆ ಸಂಬೋಧನೆ ಮಾಡಿದ್ದಾನೆ, ಹೇ ಭವಾನಿ ಅಂತ. ಆದರೂ ಸಹ ತಾಯಿ ಹಾಗೆ ತಿಳ್ಕೊಂಡು, ಅಂದರೆ ಜೀವಬ್ರಹ್ಮ ಐಕ್ಯವನ್ನು ಕೇಳ್ತಾ ಇದ್ದಾನೆ ಅಂತ ತಿಳಿದು ಅವನಿಗೆ ಆ ಐಕ್ಯವನ್ನು ತಾಯಿ ಕೊಡ್ತಾಳೆ ಎನ್ನುವಂಥದ್ದು ಈ ಶ್ಲೋಕದ ಅರ್ಥ. ಮತ್ತು ಆ ಮಹಾವಾಕ್ಯಗಳ ವಿಷಯ ನಾನು ಸುಮ್ಮನೆ ಜ್ಞಾಪಕಕ್ಕೆ ತಂದಿದ್ದೇನೆ. ಅದು ಅಭೇದ ಹೇಗಾಗತ್ತೆ ಎನ್ನುವಂಥದ್ದು ಅದು ವೇದಾಂತಕ್ಕೆ ಸಂಬಂಧಪಟ್ಟಂಥ ವಿಷಯ. ಇಲ್ಲಿಗೆ ಈ ಶ್ಲೋಕದ ಅರ್ಥವನ್ನು ನಿಲ್ಲಿಸೋಣ. ಇವತ್ತಿನ ಸಮಯ ಆಗಿದೆ. ನಾಳೆ ಮತ್ತೆ 6:15 ಸೇರಿದಾಗ ಮುಂದಿನ ವಿಷಯವನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.